ನಮಸ್ಕಾರ ಎಲ್ಲರಿಗೂ. ಇಲ್ಲೊಂದು ಕ್ವಶನ್ ಐತೆ ನೋಡ್ರಿ. ಸಂವಿಧಾನದ 114ನೇ ವಿಧಿ ಅಡಿಯಲ್ಲಿ ಮಂಡಿಸಲಾಗುವ ವಿನಿಯೋಗ ವಿಧೇಯಕದ ಮುಖ್ಯ ಉದ್ದೇಶ ಏನು? ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡ್ತೀವಿ, ಅದರ ಮುಖ್ಯ ಉದ್ದೇಶ ಏನು ಅಂತ ಕೇಳ್ತಾರೆ. ವಾಟ್ ಇಸ್ ದಿ ಪರ್ಪಸ್ ಆಫ್ ದಿ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕೇಳಿದಾಗ ಆನ್ಸರ್ ಕೊಡ್ತಾರೆ. ಯಾವ್ದು ಸರಿ ಅಂತ ಹೇಳಿ ನೋಡೋಣ. ಮುಂಬರುವ ಹಣಕಾಸು ವರ್ಷಕ್ಕೆ ತೆರಿಗೆಗಳನ್ನ ವಿಧಿಸುವುದು ಇದಲ್ಲ. ಯಾಕಂತಂದ್ರೆ ಇದು ಬಜೆಟ್ ನಲ್ಲಿ ಬರ್ತೈತಿ. ಜೊತೆಗೆ ಇದು ಹಣದ ಮಸೂದೆ ಆಗ್ತೈತಿ. ತೆರಿಗೆಗಳನ್ನ ವಿಧಿಸುವುದು, ತೆರಿಗೆಗಳನ್ನ ಕಡಿಮೆ ಮಾಡೋದು, ಇವೆಲ್ಲ ಹಣದ ಮಸೂದೆ ಒಳಗೆ ಬರ್ತವೆ. ಇನ್ನ ಭಾರತದ ಸಂಚಿತ ನಿಧಿಯಿಂದ ಹಣವನ್ನ ಹಿಂಪಡೆಯುವ ಕಾನೂನುಬದ್ಧ ಅಧಿಕಾರವನ್ನ ಪಡೆಯೋದು. ಎಸ್, ಇದರ ರೈಟ್ ಆನ್ಸರ್. ಆರ್ಟಿಕಲ್ 114ರ ಅಡಿಯಲ್ಲಿ ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡುವ ಉದ್ದೇಶ ಏನಪ್ಪಾ ಅಂತಂದ್ರೆ, ನೀವು ಬಜೆಟ್ ನೊಳಗೆ ಏನು ಅಮೌಂಟ್ ಅನ್ನ ಡಿಮ್ಯಾಂಡ್ ಮಾಡಿರಲ್ಲ, ಆ ಅಮೌಂಟ್ ಅನ್ನ ಪಡೆದುಕೊಳ್ಳಕ ಈ ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡ್ತಾರೆ. ಬಜೆಟ್ ಪಾಸ್ ಆದ ನಂತರ ಇದು ಅಪ್ರಾಪ್ರಿಯೇಷನ್ ಬಿಲ್ ಮಂಡನೆ ಆಕೈತಿ. ಬಜೆಟ್ ಪಾಸ್ ಆದ ನಂತರ ಈ ಎಲ್ಲ ಗ್ರಾಂಟ್ಗಳಿಗೂ ಏನ್ ಮಾಡಿರ್ತೀರಿ, ನೀವು ಅಮೌಂಟ್ ಅನ್ನ ಬಜೆಟ್ ನಲ್ಲಿ ಹೇಳಿರ್ತೀರಿ, ಅಷ್ಟು ಅಮೌಂಟ್ ಅನ್ನ ತೆಗೆದುಕೊಳ್ಳಕ ನಿಮಗೆ ಪರ್ಮಿಷನ್ ಕೊಡುವ ಸಲುವಾಗಿ ಒಂದು ಮಸೂದೆಯನ್ನ ಮಂಡನೆ ಮಾಡ್ತಾರೆ. ಅದನ್ನ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕರಿತೀವಿ, ಅಥವಾ ವಿನಿಯೋಗ ಮಸೂದೆ ಅಂತ ಕರೀತಾರೆ. ವಿನಯನ ಯೋಗ ಅಲ್ಲ, ಅದು ವಿನಿಯೋಗ ಮಸೂದೆ ಅಂತ ಕರೀತಾರೆ. ಇನ್ನು ಈ ಸಿ ಆನ್ಸರ್ ಒಂದು ನೋಡೋಣ. ನೈಸರ್ಗಿಕ ವಿಕೋಪಗಳಂತಹ ತುರ್ತು ಪರಿಸ್ಥಿತಿಗಳಿಗೆ ಹಣವನ್ನ ಮಂಜೂರು ಮಾಡೋದು, ಇದು ಕಂಟಿಜೆನ್ಸಿ ಫಂಡ್, ತುರ್ತು ಪರಿಸ್ಥಿತಿ ನಿಧಿಗೆ ಸಂಬಂಧಪಟ್ಟಿರೋದು. ಕಂಟಿಜೆನ್ಸಿ ಫಂಡ್ಗೆ. ಬಜೆಟ್ನ ಪ್ರಕ್ರಿಯೆ ಪೂರ್ಣಗೊಳ್ಳುವವರೆಗೂ ಮುಂಗಡವಾಗಿ ಹಣವನ್ನ ಪಡೆಯುವುದು, ಇದನ್ನ ವೋಟ್ ಆನ್ ಅಕೌಂಟ್ ಅಂತ ಕರೀತಾರೆ. ಏನಂತ ಕರೀತಾರೆ? ವೋಟ್ ಆನ್ ಅಕೌಂಟ್ ಅಂತ ಕರೀತಾರೆ. ಹೌದಾ? ಇದು ನಮಗೆ ಗೊತ್ತಿರಬೇಕು. ಡಿಸ್ಕಷನ್ ಏನ್ ಮಾಡ್ತಿರ್ತಿರಲ್ಲ, ಡಿಸ್ಕಷನ್ ಹಿಂಗೆ ಗೊತ್ತಿರಬೇಕು, ಹಿಂಗೆ ಮಾಡ್ತಿರ್ಬೇಕು. ಏನೋ ಆನ್ಸರ್ ಯಾವ್ದಂತೇಳಿ ಗೊತ್ತಿರಬೇಕು. ಆಮೇಲೆ ಈ ಆನ್ಸರ್ಗಳು ಯಾವ್ದು ಅಲ್ಲ ಅನ್ನೋದನ್ನು ನೀವು ಹೇಳ್ತಿರ್ಬೇಕು. ಅಂದ್ರೆ ನಿಮಗೆ ಪೂರ್ಣವಾಗಿ ಜ್ಞಾನ ಐತಿ ಅಂತೇಳಿ ಗೊತ್ತಾಕೈತಿ. ಏನು? ಸಂವಿಧಾನದ 114ನೇ ವಿಧಿ ಅಡಿಯಲ್ಲಿ ಮಂಡಿಸಲಾಗಿರುವ ವಿನಿಯೋಗ ವಿಧೇಯಕದ ಮುಖ್ಯ ಉದ್ದೇಶ ಏನಪ್ಪಾ ಅಂತಂದ್ರೆ, ಭಾರತದ ಸಂಚಿತ ನಿಧಿಯಿಂದ ಹಣವನ್ನ ಹಿಂಪಡೆಯಲು ಕಾನೂನುಬದ್ಧ ಅಧಿಕಾರವನ್ನ ಪಡೆಯೋದು. ಬಜೆಟ್ ಅನ್ನ ಪಾಸ್ ಮಾಡಿದ ನಂತರ ನಿಮಗ ಹಣವನ್ನ ಪಡೆದುಕೊಳ್ಳಲು ಅಧಿಕಾರ ಕೊಡತಕ್ಕಂತ ಮಸೂದೆ ಯಾವ್ದಾದ್ರು ಇದ್ರೆ ಅದು ವಿನಿಯೋಗದ ವಿಧೇಯಕ ಅಥವಾ ವಿನಿಯೋಗದ ಮಸೂದೆ ಅಥವಾ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕರೀತಾರೆ. ಇದು ನಮಗೆ ಗೊತ್ತಿರಬೇಕು. ಈಗ ನಾವು ಅದನ್ನೇ ಚರ್ಚೆ ಮಾಡೋದಿದೆ. ಆರ್ಟಿಕಲ್ 114 ಚರ್ಚೆ ಮಾಡೋದಿದೆ. ಏನ್ ಹೇಳ್ತೈತಿ, ಯಾವಾಗ ಅಪ್ರಾಪ್ರಿಯೇಷನ್ ಬಿಲ್ ಯಾವ ರೀತಿ ಮಂಡನೆ ಆಗ್ತೈತಿ ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡೋದೇ ಇವತ್ತಿನ ವಿಷಯ. ಈ ವಿಡಿಯೋನ ಪೂರ್ತಿ ನೋಡಿದ್ರಿ ಅಂತಂದ್ರೆ ನಿಮಗೆ ಅದರದ್ದು ಮಾಹಿತಿ ಎಲ್ಲ ಸಿಗ್ತೈತಿ. ಎಕ್ಸಾಮಿನೇಷನ್ ಒಳಗೆ ಪೂರಕವಾಗಿ ಇದ್ರ ಮೇಲೆ ಬರ್ತಕ್ಕಂಥ ಕ್ವಶನ್ಗಳ ಸಂಖ್ಯೆ ಅತಿ ಜಾಸ್ತಿ. ಇದನ್ನ ಏನ್ ಹೇಳಕತ್ತೀವಿ ಅಂತಂದ್ರೆ, ಆರ್ಟಿಕಲ್ 101 ಹಿಡಿದು ಆರ್ಟಿಕಲ್ 123ವರೆಗೂ ಎಕ್ಸಾಮಿನರ್ನ ಹಾಟ್ ಟಾಪಿಕ್ ಇದು. ಮೊದಲು ಏನ್ ಮಾಡ್ತಿದ್ರು ಅಂತಂದ್ರೆ, ಹಕ್ಕುಗಳ ಬಗ್ಗೆ ಕೇಳ್ತಿದ್ರು, ಆಮೇಲೆ ಡೈರೆಕ್ಟಿವ್ ಪ್ರಿನ್ಸಿಪಲ್ ಆಫ್ ಸ್ಟೇಟ್ ಪಾಲಿಸಿಗಳ ಬಗ್ಗೆ ಕೇಳ್ತಿದ್ರು, ಹೈಕೋರ್ಟ್ ಬಗ್ಗೆ ಅಟ್ಟು ಕೇಳ್ತಿದ್ರು, ಅಲ್ಲೇಟ್ ಯಾವಾಗಾದ್ರೂ ಆಡಿಟರ್ ಜನರಲ್, ಅಟಾರ್ನಿ ಜನರಲ್, ಆಮೇಲೆ ಏನಿದು ಎಲೆಕ್ಷನ್ ಕಮಿಷನ್ ಬಗ್ಗೆ ಅದು ಕೇಳ್ತಿದ್ರು. ಬಟ್ ಈಗ ಏನಾಗೈತಿ ಅಂತಂದ್ರೆ, ಕಾಲ ಕಳೆದಂಗೆ ಈ ಹಾಟ್ ಟಾಪಿಕ್ ಗಳು ಬಂದ್ಬಿಟ್ಟು ಎಕ್ಸಾಮಿನರ್ ಅಲ್ಲಿವರೆಗೂ ಉತ್ತರ ಬಗ್ಗೆ ಕಣ್ಣು ತೆಗೆದ ನೋಡಿರ್ಲಿಲ್ಲ. ಇವಾಗ ಏನ್ ಮಾಡಕತ್ತಾರು ಅಂತಂದ್ರೆ, ಜ್ಞಾನದ ಪ್ರಭಾವ ಜಾಸ್ತಿ ಆದಂಗ ಈ ಆರ್ಟಿಕಲ್ 101ರಿಂದ ಆರ್ಟಿಕಲ್ 123ವರೆಗೂ ಕೇಳ್ತಕ್ಕಂಥ ಪ್ರಶ್ನೆಗಳ ಸಂಖ್ಯೆ ಜಾಸ್ತಿ ಆಗೈತಿ. ಅದಕ್ಕೆ ಪೂರ್ಣವಾಗಿ ಈ ವಿಡಿಯೋನ ನೋಡ್ರಿ, ನಿಮ್ಗೆ ಅರ್ಥ ಆಕೈತಿ. ಸರಿ, ಏನಂತೇಳಿ ಚರ್ಚೆ ಮಾಡೋಣ. ಸರಿ, ಏನ್ ಹೇಳಕತ್ತೈತಿ? ಸಂಸತ್ತು 113ನೇ ವಿಧಿ ಅಡಿಯಲ್ಲಿ ಅನುದಾನಗಳನ್ನು ನೀಡಿದ ನಂತರ ಭಾರತದ ಸಂಚಿತ ನಿಧಿಯಿಂದ ಪೂರೈಸಲು ಅಗತ್ಯವಿರುವ ಎಲ್ಲಾ ಹಣವನ್ನು ವಿನಿಯೋಗಿಸಲು ಒಂದು ಮಸೂದೆಯನ್ನ ಮಂಡಿಸಬೇಕು. ಏನು? ನಾವು ಆರ್ಟಿಕಲ್ 113 ಎಸ್ಟಿಮೇಟ್ಸ್ ಅನ್ನು ನೋಡಿದ್ವಿ, ಅಂದಾಜುಗಳನ್ನು ನೋಡಿದ್ವಿ. ಏನ್ ಅಂದಾಜು ಖರ್ಚುಗಳನ್ನು ನೋಡಿದ್ವಿ. ಹೌದಾ? ಒಂದು ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್, ಇನ್ನೊಂದು ಎಕ್ಸ್ಪೆಂಡಿಚರ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್ ಅಂತ. ಭಾರತದ ಸಂಚಿತ ನಿಧಿಯಲ್ಲಿ ವಿಧಿಸಲಾಗಿರುವ ಖರ್ಚುಗಳು ಮತ್ತು ಭಾರತ ಸಂಚಿತ ನಿಧಿಯಿಂದ ಮಾಡಬೇಕಾಗಿರುವ ಖರ್ಚುಗಳು ಅಂತ ಎರಡು ರೀತಿ ಖರ್ಚುಗಳನ್ನು ನೋಡಿದ್ವಿ. ಅವು ಆರ್ಟಿಕಲ್ 113 ಅಡಿಯಲ್ಲಿ ಡಿಸ್ಕಷನ್ ಮಾಡಿದ್ವಿ. ಹೌದಾ? ಈ ಎಲ್ಲದಕ್ಕೂ ಪರ್ಮಿಷನ್ ಸಿಕ್ತು. ಏನು? ನೀವು ಖರ್ಚು ಮಾಡ್ರಿ ಹಣ ಅಂತೇಳಿ ಪರ್ಮಿಷನ್ ಸಿಕ್ತು. ಪರ್ಮಿಷನ್ ಸಿಕ್ಕಾದ ನಂತರ ಇನ್ನೂ ಒಂದು ಕೆಲಸ ಐತಿ. ಅಲ್ಲಿ ಹಣವನ್ನ ಪಡೆದುಕೊಳ್ಬೇಕಲ್ಲ, ಯಾವ ಹೆಡ್ಡಿಗೆ ಎಷ್ಟು ಹಣ, ಯಾವ ಹೆಡ್ಡಿಗೆ ಎಷ್ಟು ಹಣ ಹೋಗ್ಬೇಕು ಅನ್ನೋದನ್ನ ತೀರ್ಮಾನ ಮಾಡುವ ಸಲುವಾಗಿ ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡ್ತಾರೆ. ನೀವು ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಅನ್ನ ಕೇಳಿದ್ರಿ. ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ ಅನ್ನ ಕೇಳಿದ ನಂತರ ಇದಕ್ಕೆಲ್ಲನೂ ಅವರು ಟೋಕನ್ ಕಟ್ಟು, ಪಾಲಿಸಿ ಕಟ್ಟು, ಆಮೇಲೆ ಎಕನಾಮಿ ಕಟ್ಟು ಅಂತೇಳಿ ಇವೆಲ್ಲವನ್ನು ಉಪಯೋಗ ಮಾಡ್ಕೊಂಡು ನಿಮಗೆ ಹಣವನ್ನೂ ಸ್ಯಾಂಕ್ಷನ್ ಮಾಡಿದ್ರು. ಸ್ಯಾಂಕ್ಷನ್ ಮಾಡಿದ ನಂತರ ಅದನ್ನ ನೀವು ಪಡೆದುಕೊಳ್ಬೇಕಲ್ಲ, ನಿಮ್ಮ ಖಾತೆಗೆ ಆ ಹಣವನ್ನ ಪಡೆದುಕೊಳ್ಬೇಕಲ್ಲ, ಅದಕ್ಕಾಗಿ ಒಂದು ಮಸೂದೆಯನ್ನ ಮಂಡನೆ ಮಾಡಬೇಕು. ಅದರ ಹೆಸರು ಅಪ್ರಾಪ್ರಿಯೇಷನ್ ಬಿಲ್. ಆಗಲೇ ಕ್ವಶನ್ ನೋಡಿದ್ವಲ್ಲ, ಏನು?
ಲೋಕಸಭೆಯಿಂದ ನಮಗೆ ಗ್ರಾಂಟ್ ಆಗಿರ್ತಕ್ಕಂಥ ಹಣವನ್ನ ಸಂಚಿತ ನಿಧಿಯಿಂದ ನಮಗೆ ಗ್ರಾಂಟ್ ಆಗಿರ್ತಕ್ಕಂಥ ಹಣವನ್ನ ನಾವು ಪಡೆದುಕೊಳ್ಳಲು ಒಂದು ಮಸೂದೆಯನ್ನ ಮಂಡನೆ ಮಾಡ್ತೀವಿ. ಅದನ್ನ ನಾವೇನಂತ ಕರಿತೀವಿ ಅಂದ್ರೆ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಹೇಳಿ ಕರಿತೀವಿ. ಈ ಬಿಲ್ ನಲ್ಲಿ ಏನೇನ್ ಇರ್ತೈತಿ ಅಂತ ಕೇಳಿದ್ರೆ ಯಾವ ಹಣ ಇರ್ತೈತಿ ಅಂತಂದ್ರೆ ಜನರ ಸಭೆಯಿಂದ ನೀಡಲಾದ ಅನುದಾನಗಳು, ಲೋಕಸಭೆಯಿಂದ ನಿಮಗೆ ಕೊಟ್ಟಿರ್ತಕ್ಕಂಥ ಅನುದಾನಗಳು, ಗ್ರಾಂಟ್ಸ್ ವೇರ್ ಗಿವನ್ ಬೈ ದಿ ಲೋಕಸಭಾ ಯಾವುದ್ರ ಮೇಲೆ ಗ್ರಾಂಟ್ಸ್ ಅನ್ನು ಕೊಡ್ತೈತಿ ನಿಮಗೆ? ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ ಅನ್ನ ನೀವು ಕೇಳಿರ್ತೀರಲ್ಲ. ನಾವು ಒಂದು ಸ್ಕೀಮ್ ತಗೊಂಡ್ಬರಕತ್ತೀನಿ, ಆ ಸ್ಕೀಮಿಗೆ ಸಂಬಂಧಿಸಿದಂತೆ ನನಗೆ ಇಷ್ಟು ಹಣ ಬೇಕು ಅಂತೇಳಿ ನೀವು ಡಿಮ್ಯಾಂಡ್ ಮಾಡಿರ್ತೀರಲ್ಲ, ಆ ಹಣವನ್ನು ನಿಮಗೆ ಸ್ಯಾಂಕ್ಷನ್ ಮಾಡಿರ್ತೈತಿ ಲೋಕಸಭೆ. ಆ ಹಣವೂ ಕೂಡ ಈ ಅಪ್ರಾಪ್ರಿಯೇಷನ್ ಬಿಲ್ ನಲ್ಲಿ ಕೇಳಬೇಕು ನೀವು. ಜೊತೆಗೆ ಭಾರತದ ಕ್ರೋಢೀಕೃತ ನಿಧಿಯ ಮೇಲೆ ವಿಧಿಸಲಾದ ವೆಚ್ಚ, ಎಕ್ಸ್ಪೆಂಡಿಚರ್ ಅಪಾನ್ ದಿ ಕನ್ಸಾಲಿಡೇಟೆಡ್ ಫಂಡ್, ಇದು ಅಂದ್ರ ರಾಷ್ಟ್ರಪತಿಯ ಪೇಮೆಂಟು, ಉಪರಾಷ್ಟ್ರಪತಿಯ ಪೇಮೆಂಟು, ರಾಜ್ಯಸಭೆ ಉಪಸಭಾಧ್ಯಕ್ಷರ ಪೇಮೆಂಟು, ಸಭಾಪತಿಯ ಪೇಮೆಂಟು, ಉಪಸಭಾಪತಿಯ ಪೇಮೆಂಟು ಲೋಕಸಭೆಯಲ್ಲಿ ಇರ್ತಕ್ಕಂಥವ್ರದ್ದು, ಆಮೇಲೆ ಭಾರತದ ಲೋನ್ಗಳು, ಬಡ್ಡಿಗಳು, ಆಮೇಲೆ ಭಾರತದ ಸುಪ್ರೀಂ ಕೋರ್ಟ್ನ ಜಡ್ಜಸ್ಗಳ ವೇತನ, ಪಿಂಚಣಿ, ಆಮೇಲೆ ಹೈಕೋರ್ಟ್ನ ಜಡ್ಜಸ್ಗಳ ಪಿಂಚಣಿ, ಇವೆಲ್ಲವೂ ಕೂಡ ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ನಲ್ಲಿ ಬರ್ತವೆ. ಆ ಖರ್ಚನ್ನು ಕೂಡ ನೀವು ಕೇಳಲು ಏನ್ ಮಾಡಬೇಕು? ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡಬೇಕು. ಒಂದು ಕಂಡೀಷನ್ ಐತಿ. ಏನದು ಕಂಡೀಷನ್ ಅಂತಂದ್ರೆ, ಯಾವುದೇ ಸಂದರ್ಭದಲ್ಲಿ ಸಂಸತ್ತಿನ ಮುಂದೆ ಹಿಂದೆ ಮಂಡಿಸಲಾದ ಹೇಳಿಕೆಯಲ್ಲಿ ತೋರಿಸಿರುವ ಮೊತ್ತವನ್ನ ಮೀರಬಾರದು. ಬಜೆಟ್ನೊಳಗ ನಿನಗೆ ಎಷ್ಟು ಅಮೌಂಟ್ ಕೊಟ್ಟಾರಲ್ಲ ಅಷ್ಟಕ್ಕನ ನೀನು ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡಬೇಕೆ ಹೊರತಾಗಿ ಜಾಸ್ತಿ ಕೇಳಂಗಿಲ್ಲ. ಬಜೆಟ್ ಹೆಂಗ ಇದ್ರು ಪಾಸ್ ಆಗೈತಿ, ನೀವೇನು ಈ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಒಳಗೆ ಏನು ನೀವು ಟೋಕನ್ ಕಟ್ಟ, ಪಾಲಿಸಿ ಕಟ್ಟ ಮಾಡ್ಕೊಂಡು ನೀವು ಏನು ಅಮೌಂಟ್ ಕಟ್ ಮಾಡಿರಲ್ಲ, ಅದನ್ನೆಲ್ಲ ಸೇರಿಸಿ ಅಪ್ರಾಪ್ರಿಯೇಷನ್ ಬಿಲ್ ನೊಳಗೆ ಕೇಳಂಗಿಲ್ಲ. ನೀನು ಎಷ್ಟು ಚರ್ಚೆ ಮಾಡಿ ಆದ ನಂತರ ಬಜೆಟ್ ನೊಳಗೆ ನಿನಗೆ ಎಷ್ಟು ಅಮೌಂಟ್ ಕೊಟ್ಟಾರಲ್ಲ ಅಷ್ಟಕ್ಕೆ ನೀನು ರಿಸ್ಟ್ರಿಕ್ಟ್ ಆಗಬೇಕು ಅಂತ ಹೇಳಿರ್ತಾನೆ. ಅಪ್ಪ ನಿನ್ನ ಸಾಲಿಗಾಗಿ ನಾನು ಕೇವಲ 10,000 ರೂಪಾಯಿಗಳನ್ನ ಮಾತ್ರ ಕೊಡ್ತೀನಿ ಅಂತ ಹೇಳಿರ್ತಾನೆ. ಅಷ್ಟರ ಕೊಡು ಅಂತ ನೀವು ಅಂದಿರ್ತೀರಿ. ಅದಾದ ನಂತರ ಮತ್ತೆ ಅಪ್ಪನ ಕಡೆ ಹೋಗಿ ನನಗೆ 15,000 ರೂಪಾಯಿನ ಕೊಡ್ರಿ ಅಂತ ಕೇಳಂಗಿಲ್ಲ. ಯಾಕೆ ಕೇಳಂಗಿಲ್ಲ? ನೀವು ಒಪ್ಕೊಂಡದಿ 10,000 ಅಷ್ಟೇ ನಿನಗೆ ಕೊಡ್ಬೇಕಾಗಿರೋದು. ಹೌದಾ? ನೀವು ಹೋಗಿ ಮತ್ತೆ ಅದನ್ನ 15,000 ಕೊಡ್ರಿ ಅಂತೇಳಿ ಕೇಳಂಗಿಲ್ಲ. ಇದೊಂದು ಕಂಡೀಷನ್ ಐತಿ ಕಂಪಲ್ಸರಿ. ಇದು ಆರ್ಟಿಕಲ್ 114 ಉಪಬಂಧ 1B ನಲ್ಲಿ ಸ್ಪಷ್ಟವಾಗಿ ಬರ್ದಾರೆ. ಏನಂತ ಹೇಳಿ, ಅಪ್ರಾಪ್ರಿಯೇಷನ್ ಬಿಲ್ ನಲ್ಲಿ ಈ ಹಿಂದೆ ಬಜೆಟ್ ನಲ್ಲಿ ಕೇಳಿಕೊಂಡಿರುವ ಗ್ರಾಂಟ್ಸ್ ಗಳಿಗಿಂತ ಹೆಚ್ಚಿನ ವೆಚ್ಚವನ್ನ ನೀವು ಕೇಳುವಂತಿಲ್ಲ. ದೇರ್ ಇಸ್ ನೋ ಡಿಮ್ಯಾಂಡ್ ಫಾರ್ ಮೋರ್ ಮನಿ ಇನ್ ಅಪ್ರಾಪ್ರಿಯೇಷನ್ ಬಿಲ್. ಅದು ಗೊತ್ತಿರ್ಬೇಕು ನಮಗೆ. ಇದಿಷ್ಟು ಆರ್ಟಿಕಲ್ 114 ಉಪಬಂಧ 1A ಮತ್ತು B. ಏನು ಆರ್ಟಿಕಲ್ 114 ಏನ್ ಹೇಳ್ತೈತಿ ಅಂತಂದ್ರೆ, ಸಂವಿಧಾನದ ಕಲಂ 113 ಅಡಿಯಲ್ಲಿ ನಾವು ಎಸ್ಟಿಮೇಟ್ ಗಳನ್ನ ಮಾಡಿರ್ತೀವಿ. ಆ ಎಸ್ಟಿಮೇಟ್ ಗಳಲ್ಲಿ 2 ವಿಧಗಳು. ಒಂದನೇದು ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್, ಇನ್ನೊಂದು ಎಕ್ಸ್ಪೆಂಡಿಚರ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್. ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ಗೂ ನೀವು ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡಬೇಕು. ಆಮೇಲೆ ಎಕ್ಸ್ಪೆಂಡಿಚರ್ ಮೇಡ್ ಆನ್ ಕನ್ಸಾಲಿಡೇಟೆಡ್ ಫಂಡ್ಗೂ ನೀವು ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡಬೇಕು. ಒಂದು ವಿಶೇಷ ಏನಪ್ಪಾ ಅಂತಂದ್ರೆ, ನೀವು ಏನು ಬಜೆಟ್ ನಲ್ಲಿ ಕೇಳ್ಕೊಂಡಿರ್ತಿರಲ್ಲ ಎಸ್ಟಿಮೇಟ್ ಗಳನ್ನ, ಅದಕ್ಕಿಂತ ಹೆಚ್ಚಿಗೆ ನಿಮಗೆ ಲೋಕಸಭೆ ನೀಡಿರ್ತಕ್ಕಂಥ ಅನುದಾನಗಳಿಗಿಂತ ಹೆಚ್ಚಿಗೆ ಅಮೌಂಟ್ ಅನ್ನ ಕೇಳುವಂತಿಲ್ಲ ಅಪ್ರಾಪ್ರಿಯೇಷನ್ ಬಿಲ್ ನಲ್ಲಿ. ಇದು ಗೊತ್ತಿರಬೇಕು. ಇನ್ನ ಆರ್ಟಿಕಲ್ 114 ಉಪಬಂಧ 2 ಏನ್ ಹೇಳ್ತೀವಿ ನೋಡೋಣ. ಇದು ಬಾರಿ ಇಂಪಾರ್ಟೆಂಟ್ ಥಿಂಗ್. ಏನ್ ಹೇಳ್ತಾರೋ ಅಂತ ನೋಡೋಣ. ಸಂಸತ್ತಿನ 2 ಸದನಗಳಲ್ಲಿ ಯಾವುದೇ ಮಸೂದೆಗೆ ಮೊತ್ತವನ್ನ ಬದಲಾಯಿಸುವ, ಯಾವುದೇ ಮಸೂದೆ ಅಂತಂದ್ರೆ ಸಂಸತ್ತಿನೊಳಗೆ ನೀವು ಮಂಡನೆ ಮಾಡಕತ್ತಿರಲ್ಲ ಈಗ ಅಪ್ರಾಪ್ರಿಯೇಷನ್ ಬಿಲ್, ಇದಕ್ಕ ಮೊತ್ತವನ್ನ ಬದಲಾಯಿಸುವ ಅಥವಾ ಹಾಗೆ ಮಾಡಿದ ಯಾವುದೇ ಅನುದಾನದ ಗಮ್ಯಸ್ಥಾನವನ್ನ ಬದಲಾಯಿಸುವ. ಈಗ ನೀವು ಕೇಳಿರ್ತೀರಿ, ಕೃಷಿ ಮಸೂದೆ ಕೃಷಿ ಡಿಪಾರ್ಟ್ಮೆಂಟ್ಗೆ 1,000 ಕೋಟಿ ಬೇಕು ಅಂತೇಳಿ ಕೇಳಿರ್ತೀರಿ. ಅವ್ರು ನಿಮಗೆ ಕೊಟ್ಟಿರ್ತಾರೆ. ಅದನ್ನ ಕೃಷಿಗೆ ಕೊಟ್ಟಿರ್ತಕ್ಕಂಥ ಅನುದಾನವನ್ನ ಡಿಫೆನ್ಸಿಗೆ ಬಳಸುವಂತಿಲ್ಲ. ಅದಕ್ಕೆ ಹೇಳ್ತಾರೆ ಗಮ್ಯಸ್ಥಾನವನ್ನ, ಅದರ ಫೈನಲ್ ಗುರಿ ಏನೈತಲ್ಲ ಅದನ್ನ ಬದಲಾಯಿಸುವಂಗಿಲ್ಲ. ಆ ಅಮೌಂಟ್ ಅದು ಗುರಿ ಏನೈತಲ್ಲ ಅದನ್ನ ಬದಲಾಯಿಸುವಂಗಿಲ್ಲ. ನೀನು ಕೃಷಿಗಾಗಿ ಕೇಳಿಯಲ್ಲ, ನಾನು ಕೃಷಿಗಾಗಿ ಕೊಟ್ಟೇನಿ, ಬಸ್ ಅಷ್ಟೇ. ಅದಕ್ಕೆ ಬಳಸಬೇಕೆ ಹೊರತಾಗಿ ಬೇರೆ ಯಾವುದಕ್ಕೂ ಬಳಸಂಗಿಲ್ಲ. ನಿನ್ನ ಕಾಲೇಜಕ್ಕಾಗಿ ನಾನು 5,000 ರೂಪಾಯಿ ಕೊಟ್ಟೇನಿ, ಅದಕ್ಕೆ ಬಳಸಬೇಕು. ನೀನು ಹುಡುಗಿಯರಿಗೆ ಖರ್ಚು ಮಾಡುವಂಗಿಲ್ಲ, ಬೇರೆ ಪಿಕ್ಚರ್ ನೋಡಕ್ ಖರ್ಚು ಮಾಡಂಗಿಲ್ಲ. ನೀನು ಪಿಕ್ಚರ್ ನೋಡಕ್ ಕೆಲಸ ಬೇಕಾಗಿತ್ತು, ದುಡ್ಡು ಬೇಕಾಗಿತ್ತು ಅಂತಂದ್ರೆ ಅದಕ್ಕೆ ಬೇರೆ ಬಜೆಟ್ ಅನ್ನ ಮಂಡನೆ ಮಾಡ. ಅಪ್ಪನ ಮುಂದೆ ನನಗೆ ಪಿಕ್ಚರ್ ನೋಡಕ ತಿಂಗಳಿಗೆ 500 ರೂಪಾಯಿ ಬೇಕು ಅಂತೇಳಿ ಬಜೆಟ್ ಮಂಡನೆ ಮಾಡ. ಅವಾಗ ಅಪ್ಪ ಕ್ವಾರ್ಟರ್ ತಗೋ, ಇರ್ಲಿಲ್ಲ ಅಂದ್ರೆ ಬೇಡ. ಅಪ್ಪ ಕೊಡ್ತಾನೆ, ಬರಬ್ಬರ್ ಕೊಡ್ತಾನೆ. ಪಿಕ್ಚರ್ ದುಡ್ಡು ಕೇಳಿ ಅಂತಾರೆ, ಬರಬ್ಬರ್ ಕೊಡ್ತಾನ. ನೀವು ಕೇಳ್ಬೇಕಷ್ಟ. ಏನಿದು ಅಂದ್ರೆ, ನಿನಗೆ ಯಾವುದಕ್ಕೆ ದುಡ್ಡು ಕೊಟ್ಟಿರ್ತೀವಲ್ಲ ಅದಕ್ಕೆ ಬಳಸಬೇಕು ಅಂತ. ಗಮ್ಯಸ್ಥಾನವನ್ನ ಬದಲಾಯಿಸುವಂತಿಲ್ಲ. ನಿನಗೆ ಬುಕ್ ತಗೊಳಕ್ ದುಡ್ಡು ಕೊಟ್ಟಿನಿ ಅಂತಂದ್ರೆ ಯು ಶಾಲ್ ಟೇಕ್ ಆರ್ ಬೈ ಓನ್ಲಿ ಬುಕ್ ಮಾತ್ರ ತಗೊಳ್ಬೇಕು. ಯು ಕ್ಯಾನಾಟ್ ಗೋ ಫಾರ್ ಚಾಕ್ಲೇಟ್. ಇಲ್ರಿ ನಮ್ಮ ಹುಡುಗಿ ಒಳ ದಿನ ಆಯ್ತು ಚಾಕ್ಲೇಟ್ ಕೇಳಕತ್ತಾಳ, ನಾನು ಚಾಕ್ಲೇಟ್ ಕೊಡಿಸ್ಬೇಕ್ರಿ, ಅದಕ್ಕೆ ನಾನು ಈ ತರ ಒಂದಿಟ್ಟು ಖರ್ಚು ಮಾಡ್ತೀನಿ ಅಂತಂದ್ರೆ ಇಲ್ಲ.
ಯು ಕೆನಾಟ್ ಡೂ ದಟ್. ಅದಕ್ಕೆ ಇದನ್ನ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಕರೀತಾರೆ. ಸೂಕ್ತತೆ. ಅಪ್ರಾಪ್ರಿಯೇಷನ್ ಅಂದ್ರೆ ಕನ್ನಡದಾಗ ಮೀನಿಂಗ್ ಸೂಕ್ತತೆ. ಯಾವುದಕ್ಕಾಗಿ ನಾನು ಕರೆಕ್ಟ್ ಆಗಿ ದುಡ್ಡನ್ನು ಬಳಸಾಕತ್ತೀನಿ, ಯಾವುದಕ್ಕಾಗಿ ನಾನು ದುಡ್ಡನ್ನು ಕೇಳಿನಿ ಅದಕ್ಕಾಗಿ ನಾನು ಬಳಸಾಕತ್ತೀನಿ ಅನ್ನೋದನ್ನ ತೋರಿಸ್ಬೇಕು. ದಟ್ ಈಸ್ ಅನ್ ಅಪ್ರಾಪ್ರಿಯೇಷನ್. ಅರ್ಥ ಆಗತೈತಿ? ಅಪ್ಪ ಕೊಟ್ಟ ದುಡ್ಡಿನಾಗ ಮಜಾ ಮಾಡುವಂತದ್ದಲ್ಲ. ಇರ್ಲಿ. ಏನು, ಎರಡೂ ಸದನಗಳಲ್ಲಿ ಯಾವುದೇ ಮಸೂದೆಗೆ ಮೊತ್ತವನ್ನ ಬದಲಾಯಿಸುವ, 5,000 ರೂಪಾಯಿ ಅಂದ್ರೆ 5,000 ರೂಪಾಯಿ ಅಷ್ಟೇ, ಮತ್ತೆ 6,000 ರೂಪಾಯಿ ಕೇಳಂಗಿಲ್ಲ ಅದ್ರಾಗ. ಮೊತ್ತವನ್ನ ಬದಲಾಯಿಸುವ, ಬಿಡುಗಡೆ ಮಾಡಿದ ಅನುದಾನದ ಗಮ್ಯಸ್ಥಾನವನ್ನ ಬದಲಾಯಿಸುವ. ವಾಟ್ ಈಸ್ ದಿ ಏಮ್, ವಾಟ್ ಈಸ್ ದಿ ಪರ್ಪಸ್ ಆಫ್ ದಟ್ ಮನಿ ಶಾಲ್ ನಾಟ್ ಬಿ ಚೇಂಜ್. ಯಾವುದಕ್ಕಾಗಿ ನಾನು ಬಳಸುತ್ತೇನೆ ಎಂದು ಪ್ರಮಾಣ ಮಾಡಿರುತ್ತೋ ಅದಕ್ಕಾಗಿ ಮಾತ್ರ ಬಳಸಬೇಕು. ಮುಂದೆ, ಭಾರತದ ಏಕೀಕೃತ ನಿಧಿಯಲ್ಲಿ ವಿಧಿಸಲಾದ ಯಾವುದೇ ಖರ್ಚಿನ ಮೊತ್ತವನ್ನ ಬದಲಾಯಿಸುವ ಅಥವಾ ಪರಿಣಾಮವನ್ನು ಬೀರುವ ಯಾವುದೇ ತಿದ್ದುಪಡಿಯನ್ನ ಪ್ರಸ್ತಾಪಿಸಬಾರದು. ಏಕೀಕೃತ ನಿಧಿಯಲ್ಲಿ ವಿಧಿಸಲಾದ ಕನ್ಸಾಲಿಡೇಟೆಡ್ ಎಕ್ಸ್ಪೆಂಡಿಚರ್ ಅಪಾನ್ ಕನ್ಸಾಲಿಡೇಟೆಡ್ ಫಂಡ್ ಅಂದ್ರೆ ಇಲ್ಲಿ ರಾಷ್ಟ್ರಪತಿಯ ವೇತನ, ಏನು ಕಾನ್ಸ್ಟಿಟ್ಯೂಷನ್ ಏನ್ ಹೇಳಿರ್ತಲ್ಲ ಅಥಾರಿಟಿಗಳ ವೇತನವನ್ನ ಇಲ್ಲಿ ಕೊಡ್ತಾರೆ. ಈ ಕನ್ಸಾಲಿಡೇಟ್ ಎಕ್ಸ್ಪೆಂಡಿಚರ್ ಫಂಡ್, ಕನ್ಸಾಲಿಡೇಟೆಡ್ ಫಂಡ್ ಅದ ಮೇಲೆ ವಿಧಿಸಲಾಗಿರ್ತಕ್ಕಂಥ ವೆಚ್ಚ, ಯಾವುದರ ಮೇಲೆ, ಸಂಚಿತ ನಿಧಿಯ ಮೇಲೆ ವಿಧಿಸಲಾದ ವೆಚ್ಚ. ಈ ವೆಚ್ಚದಲ್ಲಿಯೂ ಕೂಡ ನೀನು ದುಡ್ಡನ್ನು ಕಡಿಮೆ ಮಾಡುವುದು ಅಥವಾ ಹೆಚ್ಚು ಮಾಡುವುದು ಅಥವಾ ಅದನ್ನು ಬದಲಾಯಿಸುವ ಯಾವುದೇ ಪರಿಣಾಮವನ್ನ ಬೀರತಕ್ಕಂಥ ತಿದ್ದುಪಡಿಯನ್ನ ತಗೊಂಡು ಬರುವಂತಿಲ್ಲ. ಕೆನಾಟ್ ಗೋ ಫಾರ್ ಅಮೆಂಡ್ಮೆಂಟ್. ರಾಷ್ಟ್ರಪತಿಯ ವೇತನವನ್ನ ಫಿಕ್ಸ್ ಮಾಡಿರ್ತೀರಿ, ತಿಂಗಳಿಗೆ 5 ಲಕ್ಷನೋ 6 ಲಕ್ಷನೋ ಅಂತ ಹೇಳಿ. ಮುಂದೊಂದು ದಿನ ಏನಕತ್ತಿ ಅಂತಂದ್ರೆ ನಾ 8 ಲಕ್ಷ ಕೊಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿಬಿಡ್ತೀರಿ. ಅದು ಸಾಧ್ಯವೇ ಅಂತ ಕೇಳಿದ್ರೆ ಇಲ್ಲ. ಯು ಕೆನಾಟ್ ಗೋ ಫಾರ್ ಅಮೆಂಡ್ಮೆಂಟ್. ನಿನಗೆ ಯಾವುದೋ ಒಂದು ಮಸೂದೆಯನ್ನ ಬಿಲ್ ಅನ್ನ ಪಾಸ್ ಮಾಡ್ಕೋಬೇಕಾಗಿರ್ತೈತಿ. ರಾಷ್ಟ್ರಪತಿ ಅವ್ರಿಗೆ ಏನ್ ಹೇಳ್ತೀರಿ, ಸಾಹೇಬ್ರ ನಾವು ನಿಮ್ಮ ಪೇಮೆಂಟ್ ನ 8 ಲಕ್ಷ ಮಾಡ್ತೀವಿ, 5 ಲಕ್ಷ ಕೊಡತೀವಲ್ಲ, 8 ಲಕ್ಷ ಮಾಡ್ತೀವಿ, ಬರಾಬರ ನೀವು ಅದಕ್ಕೆ ಬಿಲ್ಲಿಗೆ ಸೈ ಮಾಡ್ರಿ. ಫಸ್ಟ್ ಏನು ಡಿಸೈಡ್ ಮಾಡಿರ್ತೀರಿ ಅದನ್ನೇ ತಗೋಬೇಕು. ಅದಕ್ಕೆ ಇದನ್ನ ಅಪ್ರಾಪ್ರಿಯೇಷನ್ ಬಿಲ್ ಅಂತ ಹೇಳ್ತಾರೆ. ದಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್. ಬಾರಿ ಬೆಸ್ಟ್ ಪಾರ್ಟ್ ಇದು. ಯಾವ್ದ್ರದ್ದು ಬಜೆಟ್ ನ ಪಾರ್ಟ್ ಇದು. ಆರ್ಟಿಕಲ್ 114 ಇಸ್ ಅ ಪಾರ್ಟ್ ಆಫ್ ದಿ ಬಜೆಟ್. ಆದ್ರೆ ಅದರದ್ದು ಬೆಸ್ಟ್ ಪಾರ್ಟ್ ಅಂತ ಇದನ್ನ ಕರಿತೀವಿ ನಾವು. ಯಾಕೆ ಕರಿತೀವಿ ಅಂತಂದ್ರ ದುಡ್ಡನ್ನ ಯಾವುದಕ್ಕಾಗಿ ತಗೊಂಡಿರ್ತೀವೋ ಅದಕ್ಕಾಗಿ ಬಳಸಬೇಕ. ಇಲ್ಲಪ್ಪ ನನಗೆ ಇನ್ನು ದುಡ್ಡನ್ನ ಜಾಸ್ತಿ ಬೇಕಾಗೈತಿ, ಇಲ್ಲ ನಾನು ಅಮೆಂಡ್ಮೆಂಟ್ ಮಾಡೋದೇನಿ ಅಂತ ಅಂದಿ ಅಂತಂದ್ರೆ ಅದಕ್ಕೂ ಹಾದೈತಿ. ಏನಂತೇಳಿ, ಈ ಷರತ್ತಿನಲ್ಲಿ, ಯಾವ ಷರತ್ತಿಲ್ಲಿ ಮ್ಯಾಲ ಬರ್ದಾರಲ್ಲ ಕಂಡೀಷನ್, ಯಾವುದು, ಎರಡೂ ಸದನಗಳಿಂದ ಸಂಸತ್ತಿನ ಎರಡೂ ಸದನಗಳಲ್ಲಿ ಯಾವುದೇ ಮಸೂದೆಗೆ ಮೊತ್ತವನ್ನ ಬದಲಾಯಿಸುವ ಅಧಿಕಾರನೇ ಇಲ್ಲ. ಇದೊಂದು ಷರತ್ತು. ಎರಡನೇದು, ಗಮ್ಯಸ್ಥಾನವನ್ನು ಬದಲಾಯಿಸುವ ಅಧಿಕಾರ ಇಲ್ಲ. ಎರಡನೇದು. ಮೂರನೇದು, ಕನ್ಸಾಲಿಡೇಟೆಡ್ ಫಂಡ್ ಮೇಲೆ ವಿಧಿಸಲಾಗಿರ್ತಕ್ಕಂಥ ವೆಚ್ಚವನ್ನ ತಿದ್ದುಪಡಿ ಮಾಡುವ ಅಧಿಕಾರ ಇಲ್ಲ. ಈ ಷರತ್ತಿಗೆ ಒಳಪಟ್ಟು ಏನಾದ್ರೂ ನೀನು ತಿದ್ದುಪಡಿ ತಗೊಂಡ್ಬರಕತ್ತಿದ್ದಿ ಅಂತಂದ್ರೆ ಆ ತಿದ್ದುಪಡಿ ಸ್ವೀಕಾರವಲ್ಲವೇ ಎಂಬುದರ ಬಗ್ಗೆ ಯಾರು ತೀರ್ಮಾನ ತಗೋತಾರೋ ಅಂತಂದ್ರ ಲೋಕಸಭೆಯ ಸ್ಪೀಕರ್ ಅವರ ನಿರ್ಧಾರ ಅಂತಿಮವಾಗಿರ್ತದೆ. ಅಧ್ಯಕ್ಷತೆ ಅಂತಂದ್ರೆ ಇಲ್ಲಿ ಲೋಕಸಭೆಯ ಸ್ಪೀಕರ್. ಒಟ್ಟಾರು ಏನಂತಾರೆ, ಯಾವುದೇ ರೀತಿಯಾಗಿರ್ತಕ್ಕಂಥ ತಿದ್ದುಪಡಿಗೆ ಅವಕಾಶನೇ ಇಲ್ಲ. ಮೊತ್ತವನ್ನ ಬದಲಾಯಿಸೋದಾಗ್ಲಿ, ಮೊತ್ತವನ್ನ ಕಡಿಮೆ ಮಾಡುವುದಾಗ್ಲಿ, ಅದರ ಪರ್ಪಸ್ ಅನ್ನ ಬದಲಾಯಿಸೋದಾಗ್ಲಿ ಅಥವಾ ಅಮೆಂಡ್ಮೆಂಟ್ ಅನ್ನ ತಗೊಂಡ್ಬರುವುದಾಗ್ಲಿ ಸಾಧ್ಯನೇ ಇಲ್ಲ ಅಂತ ಫಸ್ಟಿಗೆ ಹೇಳ್ತಾರೆ. ಒಂದ್ ವೇಳೆ ನೀನು ತಗೊಂಡ ಬರಾಕತ್ತಿದ್ದಿ ಅಂತಂದ್ರ ಆ ಅಮೆಂಡ್ಮೆಂಟ್ ಅಡ್ಮಿಷೇಬಲ್ ಮಾಡಕ್ ಯೋಗ್ಯ ಐತ್ಯೋ ಇಲ್ಲೋ ಅಂತೇಳಿ ಹೇಳೋರು ಯಾರು ಅಂದ್ರೆ ಲೋಕಸಭೆಯ ಸ್ಪೀಕರ್ ಆಫ್ ಲೋಕಸಭೆ ಸ್ಪೀಕರ್ ಅವರಿಗೆ ಬಿಟ್ಟರೆ ಬೇರೆ ಯಾರಿಗೂ ಅಧಿಕಾರ ಇಲ್ಲ. ಇದು ಗೊತ್ತಿರಬೇಕು. ಎರಡೂ ಸದನಗಳಲ್ಲಿ ಯಾವುದೇ ಮಸೂದೆಗೆ ಮೊತ್ತವನ್ನ ಬದಲಾಯಿಸುವ, ನೀನು ಸಾಲಿಗೆ ಖರ್ಚಿಗೆ ಎಷ್ಟು ಕೊಟ್ಟಿರ್ತೈತಿ ಅಂತಂದ್ರೆ ತಿಂಗಳಿಗೆ 2,000 ರೂಪಾಯಿ ಕೊಟ್ಟಿರ್ತೈತಿ. ನೀನು ಇಲ್ಲದ ಕಾರಬಾರ ಮಾಡಕ್ ಹೋಗಿ ನಿನ್ನ ಖರ್ಚನ್ನ ಜಾಸ್ತಿ ಮಾಡ್ಕೊಳಕ್ ಹೋಗಿ ನೀ ಏನ್ ಮಾಡ್ತೀವಿ ಅಂತಂದ್ರ ನನಗೆ 2,000 ಸಾಲ್ವತ್ತಾಗೈತ್ರಿ ಅಪ್ಪಾಜಿ, ನೀವೇನ್ ಮಾಡ್ರಿ ಅಂದ್ರೆ 3,000 ರೂಪಾಯಿ ಕೊಡ್ರಿ ಅಂತ ಕೇಳ್ರಿ ಅಂತಂದ್ರೆ ಇಲ್ಲ, ನಿನಗೆ ನಾ ಎಷ್ಟು ಹೇಳೇನಿ, 2,000 ಅಷ್ಟೇ. ದಟ್ ಈಸ್ ಅನ್ ಇಂಪಾರ್ಟೆಂಟ್ ಥಿಂಗ್ ಆಫ್ ದಿಸ್ ಬಜೆಟ್. ಇದು ಗೊತ್ತಿರಬೇಕು. ಆಮೇಲೆ ಅದರ ಗಮ್ಯಸ್ಥಾನವನ್ನು ಬದಲಾಯಿಸುವಂತಿಲ್ಲ. ಕೃಷಿಗೆ ಕೊಟ್ಟಿರ್ತಕ್ಕಂಥ ಫಂಡನ್ನ ಕೃಷಿಗೆ ಬಳಸಬೇಕು, ಡಿಫೆನ್ಸ್ಗೆ ಕೊಟ್ಟಿರ್ತಕ್ಕಂಥ ಫಂಡನ್ನ ಡಿಫೆನ್ಸ್ಗೆ ಬಳಸಬೇಕು, ಫಾರಿನ್ ಮಿನಿಸ್ಟ್ರಿ ಕೊಟ್ಟಿರ್ತಕ್ಕಂಥ ಫಂಡನ್ನ ಫಾರಿನ್ ಮಿನಿಸ್ಟ್ರಿ ಸಲುವಾಗಿನೇ ಬಳಸಬೇಕು. ಡಿಫೆನ್ಸ್ಗೆ ಕೊಟ್ಟಿರೋದನ್ನ ಕೃಷಿಗೆ, ಕೃಷಿ ಕೊಟ್ಟಿರೋದನ್ನ ಡಿಫೆನ್ಸ್ಗೆ, ಆಮೇಲೆ ಅಗ್ರಿಕಲ್ಚರ್ ಕೃಷಿಗೆ ಕೊಟ್ಟಿರೋದನ್ನ ಎಜುಕೇಶನ್ಗೆ, ಎಜುಕೇಶನ್ ಕೊಟ್ಟಿರೋದನ್ನ ಹೆಲ್ತ್ಗೆ, ಈ ರೀತಿ ಬದಲಾವಣೆ ಮಾಡಕ್ ಸಾಧ್ಯ ಇಲ್ಲ. ಗಮ್ಯಸ್ಥಾನವನ್ನ ಬದಲಾಯಿಸುವಂತಿಲ್ಲ. ಇನ್ನ ಪೇಮೆಂಟ್ಗಳ, ಲೋನು, ರಾಷ್ಟ್ರಪತಿ ಪೇಮೆಂಟ್, ಉಪರಾಷ್ಟ್ರಪತಿ ಪೇಮೆಂಟ್, ಸ್ಪೀಕರ್ ಅವರ ಪೇಮೆಂಟ್, ಉಪ ಸ್ಪೀಕರ್ ಅವರ ಪೇಮೆಂಟ್, ಈ ಎಲ್ಲಾ ಪೇಮೆಂಟ್ಗಳಲ್ಲಿ ನೀವೇನು ಫಿಕ್ಸ್ ಮಾಡಿರಲ್ಲ ಅಮೌಂಟ್ ಅನ್ನ, ಖರ್ಚನ್ನ, ಅದನ್ನು ಕೂಡ ನೀವು ತಿದ್ದುಪಡಿ ಮಾಡಕ್ ಬರುವಂತಿಲ್ಲ. ಒಂದ್ಸಲ ತಿದ್ದುಪಡಿ ಮಾಡತೀನಿ ಅಂದ್ರೆ ಅಂತಂದ್ರೆ ಆ ತಿದ್ದುಪಡಿ ಈಗ ಸ್ವೀಕಾರ ಆಗ್ತೈತೋ ಇಲ್ಲೋ ಅಂತೇಳಿ ಡಿಸೈಡ್ ಮಾಡೋರು ಯಾರು ಅಂದ್ರೆ ಸ್ಪೀಕರ್ ಅವರು. ಇದು ನಮಗ್ ಗೊತ್ತಿರಬೇಕು. ಇದಿಷ್ಟು ಆರ್ಟಿಕಲ್ 114 ಉಪಬಂಧ 2. ಇನ್ನೊಂದು ಐತಿ ಲಾಸ್ಟಿಗೆ, ಅದೇನ್ ಹೇಳ್ತೈತಿ ಅಂತ ನೋಡೋಣ. ಏನ್ ಹೇಳ್ತಾರೆ ನೋಡೋಣ. ಆರ್ಟಿಕಲ್ 115 ಮತ್ತು 116ನೇ ವಿಧಿಗಳ ನಿಬಂಧನೆಗೆ ಒಳಪಟ್ಟು
ಈ ವಿಧಿಯ ನಿಬಂಧನೆಗಳಿಗೆ ಅನುಸಾರವಾಗಿ ಅಂಗೀಕರಿಸಲ್ಪಟ್ಟ ಕಾನೂನಿನಿಂದ ಮಾಡಲ್ಪಟ್ಟ ಹಂಚಿಕೆಯ ಅಡಿಯಲ್ಲಿ ಹೊರತುಪಡಿಸಿ ಭಾರತದ ಏಕೀಕೃತ ನಿಧಿಯಿಂದ ಯಾವುದೇ ಹಣವನ್ನ ಹಿಂಪಡೆಯಲಾಗುವುದಿಲ್ಲ. ಏನ್ ಹೇಳಕತ್ತಾರ ಅಂತಂದ್ರೆ ಇಲ್ಲಿ ಮತ್ತೊಂದು 2 ವಿಧಿಗಳು ಪಿಕ್ಚರ್ನಾಗ ಬರ್ತವೆ. ಆರ್ಟಿಕಲ್ 115 ಅಂಡ್ 116 ಇವೆರಡು ವಿಧಿಗಳು ಬಹಳ ಚಂದ ಇರ್ತವೆ. ಇದನ್ನ ಎಡಿಷನಲ್ ಗ್ರಾಂಟ್ ಕೊಡಬೇಕು ಅಂತ ಹೇಳ್ತೈತಿ. ಆರ್ಟಿಕಲ್ 115 ಏನ್ ಹೇಳ್ತೈತಿ ಅಂದ್ರೆ ಎಡಿಷನಲ್ ಗ್ರಾಂಟ್ಸ್ ಗಳ ಬಗ್ಗೆ ಹೇಳ್ತೈತಿ, ಹೆಚ್ಚಿನ ಅನುದಾನಗಳ ಬಗ್ಗೆ ಹೇಳ್ತೈತಿ, ಯಾವಾಗ ಹೆಚ್ಚಿನ ಅನುದಾನಗಳನ್ನ ನೀವು ಪಡ್ಕೋಬೇಕು ಅಂತ. ಇನ್ನು ಆರ್ಟಿಕಲ್ 116 ಏನ್ ಹೇಳ್ತೈತಿ ಅಂದ್ರೆ ವೋಟ್ ಆನ್ ಅಕೌಂಟ್ಗಳ ಬಗ್ಗೆ ಹೇಳ್ತೈತಿ. ವೋಟ್ ಆನ್ ಅಕೌಂಟ್ಗಳ ಬಗ್ಗೆ ಇದು ವೋಟ್ ಆನ್ ಅಕೌಂಟ್ ಆಮೇಲೆ ಎಡಿಷನಲ್ ಗ್ರಾಂಟ್ಸ್ ಯಾವಾಗ ಬರ್ತೈತಿ ಅಂತೇಳಿ ಈ ನಂತರ ಡಿಸ್ಕಷನ್ ಮಾಡೋಣ. ಆರ್ಟಿಕಲ್ 115 116 ಬಾರಿ ಇಂಟ್ರೆಸ್ಟಿಂಗ್ ಟಾಪಿಕ್ಗಳವು, ಚಂದ ಅದಾವ. ಎಲ್ಲದಕ್ಕೂ ಹಾದಿ ಬರ್ದಿಟ್ಟಾರೆ. ಈ ಎರಡು ಈ ಎರಡೂ ವಿಧಿಯ ಷರತ್ತುಗಳಿಗೆ ಒಳಪಟ್ಟು ಈಗೇನು ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಮಂಡನೆ ಮಾಡ್ತಿರಲಿಲ್ಲ ಅದನ್ನು ಹೊರತುಪಡಿಸಿ ಬೇರೆ ಯಾವುದೇ ರೀತಿಯಿಂದ ನೀವು ಹಣವನ್ನ ಸಂಚಿತ ನಿಧಿಯಿಂದ ಪಡೆಯಲಾಗುವುದಿಲ್ಲ ಅಂತ ಬರೀತಾರೆ. ಏನಂತ ಹೇಳಿ ನೋಡಿದ್ರೆ, ಸಂಚಿತ ನಿಧಿಯಿಂದ ನೀವು ಹಣ ಪಡ್ಕೋಬೇಕಾಗಿತ್ತು ಅಂತಂದ್ರೆ ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಪಾಸ್ ಮಾಡ್ಬೇಕಾ? ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಪಾಸ್ ಮಾಡಬೇಕು. ಈಗ ಅಪ್ರಾಪ್ರಿಯೇಷನ್ ಬಿಲ್ ಅನ್ನ ಪಾಸ್ ಮಾಡದ ಹೊರತು ನೀವು ಸಂಚಿತ ನಿಧಿಯಿಂದ ಹಣವನ್ನು ಪಡೆದುಕೊಳ್ಳಕ್ ಬರೋದಿಲ್ಲ. ಯು ಕ್ಯಾನ್ ನಾಟ್ ಗೆಟ್ ಅಮೌಂಟ್ ಫ್ರಮ್ ಕನ್ಸಾಲಿಡೇಟೆಡ್ ಫಂಡ್. ಸಂಚಿತ ನಿಧಿಯಿಂದ ಹಣವನ್ನ ಪಡೆದುಕೊಳ್ಳಕ್ ಬರೋದಿಲ್ಲ. ಇದಿಷ್ಟು ಫಸ್ಟ್ನೇದು ಇದು ಪಾರ್ಟ್, ಇದು ಗೊತ್ತಿರಬೇಕು. ಸರ್, ಇನ್ನು ಷರತ್ತುಗಳು ಬರ್ದಾರಲ್ಲ ಇಲ್ಲಿ, ನಿಬಂಧನೆಗಳು ಆರ್ಟಿಕಲ್ 115 ಮತ್ತು 16ನೇ ವಿಧಿಗಳ ನಿಬಂಧನೆಗೆ ಒಳಪಟ್ಟು ಅಂತಂದ್ರಲ್ಲ, ಇದ್ರಾಗ ಏನ್ರಿ ಅಂತ ಹೇಳ್ಬೋದು. ಈ ಆರ್ಟಿಕಲ್ 115 ಏನ್ ಹೇಳ್ತೈತಿ ಅಂದ್ರೆ ಎಡಿಷನಲ್ ಗ್ರಾಂಟ್ಸ್ ಗಳ ಬಗ್ಗೆ ಹೇಳ್ತೈತಿ, ಹೆಚ್ಚಿನ ಅನುದಾನವನ್ನು ಕೊಡೋದ್ರ ಬಗ್ಗೆ. ಈ ಫಾರ್ ಎಕ್ಸಾಂಪಲ್ ಡಿಫೆನ್ಸ್ಗೆ ನೀವು 50,000 ಕೋಟಿಯನ್ನು ಕೊಟ್ಟಿರ್ತೀರಿ, 50,000 ಕೋಟಿಯನ್ನ ಡಿಫೆನ್ಸ್ಗಾಗಿ ಕೊಟ್ಟಿರ್ತೀರಿ, ರಕ್ಷಣೆಗಾಗಿ ಕೊಟ್ಟಿರ್ತೀರಿ. ಈ ಹಣ ಸಾಲೋದಿಲ್ಲ ಅವರಿಗೆ. ಆವಾಗ ಅವರು ಆರ್ಟಿಕಲ್ 115 ಅಡಿಯಲ್ಲಿ ಎಡಿಷನಲ್ ಗ್ರಾಂಟ್ ಅನ್ನ ಕೇಳ್ತಾರೆ. ಸಾಹೇಬ್ರೆ, ನಾವು ಇಂಥ ಯೋಜನೆಗಾಗಿ 50,000 ಕೋಟಿ ರೂಪಾಯಿಗಳನ್ನ ಕೇಳಿದ್ವಿ, ಆದ್ರೆ ಅದು ಕೆಲಸ ಕಂಪ್ಲೀಟ್ ಆಗ್ಬತ್ತು, ಅದಕ್ಕೆ ನಮಗೆ ಅಡಿಷನಲ್ ಆಗಿ ಇನ್ನೊಂದು 10,000 ಕೋಟಿ ಬೇಕು ಅಂತೇಳಿ ಕೇಳಿದ್ರೆ ಅಂದ್ರೆ ಆವಾಗ ಈ ಅಡಿಷನಲ್ ಗ್ರಾಂಟ್ ಗಳ ಬಗ್ಗೆ ಒಂದು ಮಸೂದೆಯನ್ನ ಮಂಡನೆ ಮಾಡ್ತೀರಿ. ಆವಾಗ ಲೋಕಸಭೆ ಡಿಸ್ಕಷನ್ ಮಾಡ್ತೈತಿ, ಮತ್ತೆ ಡಿಸ್ಕಷನ್ ಮಾಡಿ ಗ್ರಾಂಟ್ಸ್ ಅನ್ನ ಕೊಡಬಹುದು. ಇಲ್ಲೇನ್ ಹೇಳೈತಿ, ಅಪ್ರಾಪ್ರಿಯೇಷನ್ ಬಿಲ್ ನ ಹೊರತಾಗಿ ಸಂಚಿತ ನಿಧಿಯಿಂದ ಹಣವನ್ನ ನೀವು ಪಡೆದುಕೊಳ್ಳಲಾಗುವುದಿಲ್ಲ ಅಂತೇಳಿ ಆರ್ಟಿಕಲ್ 114 ಉಪಬಂಧ 3 ಹೇಳ್ತೈತಿ. ಆದ್ರೆ ಆರ್ಟಿಕಲ್ 115 ಏನಾದ್ರೂ ಅಮೌಂಟ್ ಹೇಳ್ತು ಅಂತಂದ್ರೆ ಕೊಡಬೇಕು ಅಂತ. ಇನ್ನು ಆರ್ಟಿಕಲ್ 116 ಏನ್ ಹೇಳ್ತೈತಿ ಅಂದ್ರೆ ವೋಟ್ ಆನ್ ಅಕೌಂಟ್ ಬಗ್ಗೆ ಹೇಳ್ತೈತಿ. ಅದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ. ಅದು ಭಾರಿ ಚಂದ ಇಂಪಾರ್ಟೆಂಟ್ ಟಾಪಿಕ್ ಐತಿ ಅದು. ಅದೇ ಏನ್ ಹೇಳಕತ್ತೀವಿ ನಾವು, ನಿನ್ನ ತಿಂಗಳ ವೆಚ್ಚಕ್ಕಾಗಿ 5,000 ರೂಪಾಯಿಗಳನ್ನ ನಾವು ಕೊಟ್ಟಿರ್ತೀವಿ, ನಿನಗೆ 5,000 ರೂಪಾಯಿ ಸಾಲೋದಿಲ್ಲ ಅಂತೇಳಿ ನೀನು ಅಡಿಷನಲ್ ಗ್ರಾಂಟ್ಗೆ ಕೇಳಿದಿ ಅಂತಂದ್ರೆ ವಿವರಣೆಯನ್ನ ಕೊಡಬೇಕಾಗೈತಿ. 5,000 ರೂಪಾಯಿ ನನಗೆ ಸಾಲ್ವತ್ರಿ, ಇನ್ನೊಂದು 1,000 ರೂಪಾಯಿ ಜಾಸ್ತಿ ಮಾಡ್ರಿ ಅಂತೇಳಿ ಮನ್ಯಾಗ ಕೇಳಿದಿ ಅಂತಂದ್ರೆ ಏನ್ ಮಾಡಕತ್ತಿಪ್ಪ, 5,000 ರೂಪಾಯಿ ದುಡ್ಡು ಅಂತ ಕೇಳ್ತಾರ ಅವ್ರ. ಆವಾಗ ಬಾಡಿಗೆ ಇಷ್ಟ ಐತ್ರಿ, ಕರೆಂಟ್ ಬಿಲ್ ಇಷ್ಟ ಐತಿ. ಈಗ ಸಿದ್ದರಾಮಯ್ಯ ಅವ್ರ ಗೌರ್ಮೆಂಟ್ ಬಂದ ಕರೆಂಟ್ ಬಿಲ್ ಅಂದಿಲ್ಲ, ಮತ್ತೆ ಬೇರೆ ಕರೆಂಟ್ ಬಿಲ್ ಇಷ್ಟ ಐತ್ರಿ, ಆಮೇಲೆ ಪೇಪರ್ ಬಿಲ್ ಇಷ್ಟ ಆಕೈತಿ, ಪೇಪರ್ಸ್ ಬಿಲ್ ಇಷ್ಟ ಆಕೈತಿ, ನಾಷ್ಟದ ಬಿಲ್ ಇಷ್ಟ ಆಕೈತಿ, ಊಟದ ಬಿಲ್ ಇಷ್ಟ ಆಕೈತಿ, ಆಮೇಲೆ ನನಗೆ ತಿರ್ಗಾಡಕ್ ಇಷ್ಟ ಆಕೈತಿ, ನಮ್ಮ ಹುಡುಗಿ ಬೇಡ ಫ್ರೆಂಡ್ಸ್ ಗಳ ಜೊತೆ ಪಾರ್ಟಿ ಮಾಡಕ್ಕೆ ಇಷ್ಟು ಬಿಲ್ ಆಕೈತ್ರಿ, ಇದೆಲ್ಲ ಸೇರಿಸಿ ಇನ್ನೊಂದು 1,000 ರೂಪಾಯಿ ಜಾಸ್ತಿ ಕೊಡ್ರಿ ಅಂತ ಕೇಳ ಅಪ್ಪ ಅದನ್ನ ನಿಮ್ದು ಸೂಕ್ತತೆಗಳ ಬಗ್ಗೆ ವಿಚಾರ ಮಾಡ್ತಾನೆ. ಕರೆಕ್ಟ್ ಇತ್ತು ಕೊಡ್ತಾನೆ, ಇಲ್ಲ ಅತ್ತು ಅಂದ್ರೆ ನಡೀತಮ್ಮ ಮನೆಗೆ ಅಂತಾನೆ. ಅದಕ್ಕೆ ಎಡಿಷನಲ್ ಗ್ರಾಂಟ್ಸ್, ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಆದ ನಂತರ ನೀನು ಎಡಿಷನಲ್ ಗ್ರಾಂಟ್ಸ್ ಅನ್ನ ಕೇಳಿದ್ರಿ ಅಂತಂದ್ರೆ ಅದರ ಸೂಕ್ತತೆಯನ್ನ ಪರಿಶೀಲನೆ ಮಾಡಿ ಎಡಿಷನಲ್ ಗ್ರಾಂಟ್ಸ್ ಅನ್ನ ಕೊಟ್ಟರು ಅಂತಂದ್ರೆ ನೀನು ಸಂಚಿತ ನಿಧಿಯಿಂದ ಹಣ ಪಡಿಬಹುದು. ಅರ್ಥ ಆಗತೈತಿ? ಸಂಚಿತ ನಿಧಿಯಿಂದ ಹಣವನ್ನು ಯಾವಾಗ ಪಡಿತೀರಿ ಅಂತಂದ್ರೆ ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಆದ ನಂತರ. ಅಪ್ರಾಪ್ರಿಯೇಷನ್ ಬಿಲ್ ಫಸ್ಟ್ನೇ ಕಂಡೀಷನ್ ಏನು ಅಂತಂದ್ರೆ ಈಗಾಗಲೇ ನೀನು ಏನ್ ಮಂಡನೆ ಮಾಡಿರಲ್ಲ ಬಜೆಟ್ ನೊಳಗ ಅಷ್ಟು ಅಮೌಂಟ್ ಅನ್ನ ಬಿಟ್ಟು ಬೇರೆ ಅಮೌಂಟ್ ಎಸ್ಟಿಮೇಟ್ ಏನ್ ಮಾಡಿರಲ್ಲ ಅಷ್ಟು ಅಮೌಂಟ್ ಅನ್ನ ಬಿಟ್ಟು ಹೆಚ್ಚಿನ ಅಮೌಂಟ್ ಅನ್ನು ತೆಗೆದುಕೊಳ್ಳಂಗಿಲ್ಲ ಅಂತ ಹೇಳಿ ಒಂದು ಕಂಡೀಷನ್ ಐತಿ. ಫಸ್ಟ್ನೇದು ಆರ್ಟಿಕಲ್ 114 ಉಪಬಂಧ 1 ಕ್ಲಿಯರ್ ಆಗಿ ಬರೀತಾರೆ, ಯು ಕ್ಯಾನ್ ನಾಟ್ ಎಕ್ಸೀಡ್ ಯುವರ್ ಲಿಮಿಟ್ಸ್ ಅಂತ. ನಿನ್ನ ಮಿತಿಯನ್ನ ಮೀರಿ ಹೆಚ್ಚಿಗೆ ಕೇಳಂಗಿಲ್ಲ ಅಂತ. ಮಿತಿ ಅಂದ್ರೆ ಎಷ್ಟು? ಬಜೆಟ್ ಅನ್ನ ಎಲ್ಲಾ ಡಿಸ್ಕಷನ್ ಮಾಡಿ ಎಸ್ಟಿಮೇಟ್ ಗಳನ್ನ ಮಾಡಿರ್ತೀರಲ್ಲ, ಎಸ್ಟಿಮೇಟ್ ಅನ್ನ ಮಾಡಿ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ಗೆ ಹಾಕಿರ್ತೀರಿ, ಆ ಎಲ್ಲಾ ಗ್ರಾಂಟ್ಸ್ ಗಳು ಪಾಸ್ ಆಗಿರ್ತವೆ, ಅಷ್ಟನ್ನ ಬಿಟ್ಟು ಜಾಸ್ತಿ ಕೇಳುವಂಗಿಲ್ಲ. ಅದು ಕಂಡೀಷನ್. ಇಲ್ಲಿ ಏನ್ ಹೇಳಕತ್ತಾರ ಆರ್ಟಿಕಲ್ 115 ಒಳಗೆ, ಎಸ್ ಓಕೆ ನಾವ್ ಇಲ್ಲ ಅನ್ನಂಗಿಲ್ಲ, ಎಲ್ಲಾ ಕಂಡೀಷನ್ ಒಪ್ಕೊಂತೀವಿ. ಆದ್ರೆ ಎಕ್ಸೆಸಿವ್ ಅಮೌಂಟ್ ಬಂತು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾವ್ ಏನ್ ಮಾಡಿರ್ತಾರೆ ಅಂತಂದ್ರೆ, ಈಗ ರೋಡ್ ಮಾಡಕ 1 ಕಿಲೋಮೀಟರ್ ರೋಡಿಗೆ 1,000 ಕೋಟಿ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ. 1 ಕಿಲೋಮೀಟರ್ ರೋಡ್ ಮಾಡಕ್ 1,000 ಕೋಟಿ ರೂಪಾಯಿ ಹತ್ತೈತಿ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ಕಾಂಕ್ರೀಟ್ ರೋಡ್ ಮಾಡಕ್ಕೆ. ಸಡನ್ ಆಗಿ ಏನೋ ಒಂದು ವಿಷಾದ ಘಟನೆಗಳು ನಡೆದು ಕಬ್ಬಿನ ಸಿಗೋದಿಲ್ಲ ನಮಗೆ, ಸಿಮೆಂಟ್ ಬೆಲೆ ಜಾಸ್ತಿ ಆಗಿಬಿಡ್ತೈತಿ. ಆವಾಗ ಇದು 1,000 ಕೋಟಿ ಇದ್ದದ್ದು ಏನಾಗಿಬಿಡ್ತೈತಿ ಅಂತಂದ್ರೆ 1,100 ಕೋಟಿ ರೂಪಾಯಿ ಆಗಿಬಿಡ್ತೈತಿ. 1,100 ಕೋಟಿ ರೂಪಾಯಿ ಬಿಲ್ ಬಂದ್ಬಿಡ್ತೈತಿ. ಅವಾಗ ಎಡಿಷನಲ್ ಗ್ರಾಂಟಿಗೆ ಹಾಕ್ತಾರೆ, ಸಾಹೇಬ್ರೆ ನೀವು ಕೊಟ್ಟಿರಿ, ನಾವು 1,000 ಕೋಟಿ ರೂಪಾಯಿ ಕೊಟ್ಟಿರಿ, ನಾವು ಇಲ್ಲ ಅನ್ನಂಗಿಲ್ಲ, ಆದ್ರೆ ಸಿಮೆಂಟ್ ಬಿಲ್ಲು, ಕಬ್ಬಿಣದ ಬಿಲ್ಲು, ಜಲ್ಲಿ ಬಿಲ್ಲು ಜಾಸ್ತಿ ಆಗಿರೋದ್ರಿಂದ 100 ಕೋಟಿ ರೂಪಾಯಿ ಎಕ್ಸಸ್ ಅನ್ನ ಖರ್ಚು ಮಾಡಬೇಕಾಗಿ ಬಂದೈತಿ, ಅದಕ್ಕೆ ನೀವು ಆ 100 ಕೋಟಿ ರೂಪಾಯಿನ ನಮಗೆ ಕೊಡ್ರಿ ಅಂತೇಳಿ ಎಡಿಷನಲ್ ಗ್ರಾಂಟ್ಸ್ ಅನ್ನ ಕೇಳ್ತಾರೆ ಆರ್ಟಿಕಲ್ 115 ಅಡಿಯಲ್ಲಿ. ಆವಾಗ ಕೊಡಬೇಕಾಗೈತಿ. ಇದು ಗೊತ್ತಿರಬೇಕು.
ಇನ್ನು ಆರ್ಟಿಕಲ್ 116 ವೋಟ್ ಆನ್ ಅಕೌಂಟ್ಗಳ ಬಗ್ಗೆ ಹೇಳ್ತೈತಿ. ಅದೇನಂತೇಳಿ ಬಾರಿ ಚಂದ ಐತೆ, ಡಿಸ್ಕಷನ್ ಮಾಡೋಣ. ಈಗ ಅಡ್ವಾನ್ಸ್ ಹೇಳಿದ್ರೆ ಅದ್ರ ಮಜಾ ಇರೋದಿಲ್ಲ. ಇರ್ಲಿ, ಇದಿಷ್ಟು ಮಾಹಿತಿ ಆರ್ಟಿಕಲ್ 114 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತಿ ಅಂತ ಅನ್ಕೊಂತೀನಿ. ಈಗ ಒಂದಿಷ್ಟು ಕ್ವಶನ್ಗಳಿದಾವೆ, ಅವನ್ನ ಚರ್ಚೆ ಮಾಡೋಣ, ಏನಂತೇಳಿ ನೋಡೋಣ. ಏನು, ಆರ್ಟಿಕಲ್ 114ನೇ ವಿಧಿಯ ಪ್ರಕಾರ ವಿನಿಯೋಗದ ವಿಧೇಯಕವನ್ನು ಅಂಗೀಕರಿಸುವ ಅಂತಿಮ ಅಧಿಕಾರ ಯಾರಿಗಿದೆ? ಆರ್ಟಿಕಲ್ 113 ಸ್ಪಷ್ಟವಾಗಿ ಬರೆದಿದೆ, ಫಸ್ಟ್ನೇ ಲೈನ್ ಅನ್ನ, ಸಂಸತ್ತಿನ ಸದನಗಳಿಂದ. ಆರ್ಟಿಕಲ್ 14 ಉಪಬಂಧ 1 ಸ್ಪಷ್ಟವಾಗಿ ಬರೆದಿದೆ, ಏನಂತೇಳಿ, ಸಂಸತ್ತಿನ ಸದನದಿಂದ ಅಂತ. ಸಂಸತ್ತಿನ ಸದನಗಳು ಯಾವ್ಯಾವ? ಒಂದು ರಾಜ್ಯಸಭೆ, ಇನ್ನೊಂದು ಲೋಕಸಭೆ. ಇಲ್ಲಿ ಏನಾರ ಅದಾವ ನೋಡ್ರಿ, ಒಂದು ಭಾರತದ ರಾಷ್ಟ್ರಪತಿಗಳು ಅಂತಾರ, ಇವರಿಗೆ ಸಂಬಂಧನೇ ಇಲ್ಲ. ಕೇಂದ್ರ ಸಚಿವ ಸಂಪುಟ ಅಂತಾರ, ಇವರಿಗೆ ಸಂಬಂಧನೇ ಇಲ್ಲ. ಕೇಂದ್ರ ಸಚಿವ ಸಂಪುಟಕ್ಕೆ ಮಾತ್ರ ಅಧಿಕಾರ ಇತ್ತು ಅಂತಂದ್ರೆ ಬಿಲ್ ತನ್ನ ಮನಸ್ಸಿಗೆ ಬಂದಂಗೆ ಹೆಂಗೋ ಪಾಸ್ ಆಗಿ ಹೋಗ್ಬಿಡ್ತದ, ಹೌದಾ? ಆಮೇಲೆ ಇಲ್ಲಿ ಭಾರತದ CAG ಅಂತ ಕರೀತಾರೆ, ಕಂಟ್ರೋಲರ್ ಅಂಡ್ ಎಡಿಟರ್ ಜನರಲ್ ಅಂತ. ಇವ್ರಿಗೆ ಏನು ಅಧಿಕಾರ ಇಲ್ಲ, ಬರೀ ಲೆಕ್ಕ ಚೆಕ್ ಮಾಡ್ತಾರೆ ಇವ್ರು. ನೀವು ತಗೊಂಡಿರ್ತಕ್ಕಂಥ ಬಿಲ್ ಅನ್ನ ಅದಕ್ಕೆ ಬಳಕೆ ಮಾಡ್ಕೊಂಡಿರೋ ಅಷ್ಟೇ ಕರೆಕ್ಟ್ ಬಳಕೆ ಮಾಡ್ಕೊಂಡ್ರೆ ಜಾಸ್ತಿ ಆಗಿದೆ, ಮತ್ತೇನಾರ ಕರಪ್ಷನ್ ಮಾಡಿರೋ ಎಲ್ಲ ಬಿಲ್ಗಳನ್ನ ಟ್ಯಾಲಿ ಮಾಡಿ ನೋಡ್ತಾರೆ. ಇದು ಅವ್ರ ಕೆಲಸ. ಖರ್ಚು ಮಾಡಿದ ನಂತರ ಕೆಲಸ ಇವ್ರದ್ದು. ಖರ್ಚು ಮಾಡೋಕ್ಕಿಂತ ಮೊದಲು ಏನಿಲ್ಲ ಇವ್ರದ್ದು. ಇದೇ ಅವ್ರ ಡ್ರಾಬ್ಯಾಕ್ CAG ಅವ್ರದ್ದು. ಇರ್ಲಿ, ಇನ್ನು ಇಲ್ಲೊಂದು C ಒಂದು ಬರದಾರ, ಸಂಸತ್ತಿನ ಉಭಯ ಸದನಗಳು, ಲೋಕಸಭೆ ಮತ್ತು ರಾಜ್ಯಸಭೆ. ಆನ್ಸರ್ ಯಾವುದು ಅಂತ ಕೇಳಿದ್ರೆ C. ಯಾಕ? ಆರ್ಟಿಕಲ್ 114 ಉಪಬಂಧ 1 ಕ್ಲಿಯರ್ ಬರೀತಾರೆ, ಸಂಸತ್ತಿನ ಎರಡೂ ಸದನಗಳಿಂದ ಅಂಗೀಕರಿಸಲ್ಪಟ್ಟ ಮೊತ್ತವನ್ನ ಬಿಟ್ಟು ಉಳಿದ ಮೊತ್ತವನ್ನ ನೀನ್ ಕೇಳಕ್ ಬರುದಿಲ್ಲ ಅಂತ, ಹೌದಿಲ್ಲ? ಅದಕ್ಕೆ 114ನೇ ವಿಧಿಯ ಪ್ರಕಾರ ವಿನಿಯೋಗ ವಿಧೇಯಕವನ್ನು ಅಂಗೀಕರಿಸುವ ಅಂತಿಮ ಅಧಿಕಾರ ಯಾರಿಗೆ ಐತಿ ಅಂತಂದ್ರೆ ಸಂಸತ್ತಿನ ಎರಡೂ ಸದನಗಳಿಗೆ ಐತಿ. ಅದು ನಮಗೆ ಗೊತ್ತಿರಬೇಕು. ಕೇವಲ ರಾಜ್ಯಸಭೆ ಅನ್ನತ್ತೆ ಕೇಳಿದ್ರೆ ಅಲ್ಲ, ಕೇವಲ ಲೋಕಸಭೆ ಅನ್ನತ್ತೆ ಕೇಳಿದ್ರೆ ಅಲ್ಲ, ಏನತ್ತು? ಎರಡೂ ಸದನಗಳಿಗೆ ಉಭಯ ಸದನಗಳು ಅಂತಾರೆ. ಉಭಯ ಅಂತಂದ್ರೆ ಎರಡು. ಸೈನ್ಸ್ದೊಳಗೆ ಬರ್ತೈತಿ ಉಭಯವಾಸಿಗಳು ಅಂತೇಳಿ. ಉಭಯವಾಸಿಗಳು ಅಂದ್ರೆ ನೀರ್ನ್ಯಾಗೂ ಇರ್ತಾವ, ನೆಲದ ಮೇಲೂ ಇರ್ತಾವ, ಅವು ಉಭಯವಾಸಿಗಳು. ಕಪ್ಪಿ ಇವೆಲ್ಲ ಉಭಯವಾಸಿಗಳು. ಇರ್ಲಿ, ಉಭಯ ಅಂತಂದ್ರೆ ಎರಡು ಅಂತ. ಎರಡು ಯಾವ್ಯಾವ? ಒಂದು ಲೋಕಸಭೆ, ಇನ್ನೊಂದು ರಾಜ್ಯಸಭೆ. ಇದು ನಮಗೆ ಗೊತ್ತಿರಬೇಕು. ವಿನಿಯೋಗ ವಿಧೇಯಕಕ್ಕೆ ಸಂಸತ್ತಿನಲ್ಲಿ ಯಾವುದೇ ತಿದ್ದುಪಡಿಗಳನ್ನ ತರಬಹುದೇ ಅಂತ. ಅಪ್ರಾಪ್ರಿಯೇಷನ್ ಬಿಲ್ಗೆ ನೀವೇನಾದ್ರೂ ತಿದ್ದುಪಡಿ ತಗೊಂಡ್ಬರ್ಬಹುದನ್ನ ಅಂತ ಕೇಳಿದ್ರೆ ಆರ್ಟಿಕಲ್ 114 ಉಪಬಂಧ 2 ಹೇಳ್ತೈತಿ, ಯು ಕೆನಾಟ್ ಗೋ ಫಾರ್ ದಿ ಅಮೆಂಡ್ಮೆಂಟ್ ಅಂತೇಳಿ. ನೋಡ, ಹೌದು, ಯಾವುದೇ ನಿರ್ಬಂಧಗಳಿಲ್ಲದೆ ತಿದ್ದುಪಡಿಗಳನ್ನ ತರಬಹುದು. ಯು ಶಾಲ್ ಬ್ರಿಂಗ್ ಅಮೆಂಡ್ಮೆಂಟ್ಸ್ ವಿದೌಟ್ ಆನ್ ಬಾರ್ಸ್ ಅಂತ ಬರೀತಾರೆ ಇವರು. ಯಾವುದೇ ಅಡೆತಡೆಗಳಿಲ್ಲದೆ ತಿದ್ದುಪಡಿಗಳನ್ನು ತಗೊಂಡ್ಬರ್ಬಹುದು ಅಂತ ಹೇಳಿ ಕೇಳಿದ್ರೆ ಇಲ್ಲ. ಹೌದು, ಆದ್ರೆ ಪ್ರಧಾನಮಂತ್ರಿಯವರ ಪೂರ್ಣ ಅನುಮತಿಯೊಂದಿಗೆ ಮಾತ್ರ ಸಾಧ್ಯ ಅಂತೇಳಿ ಏನು ಬಿ ಆನ್ಸರ್ ಹೇಳಕತ್ತೈತಿ. ಇದು ಹೌದನಂತ ಕೇಳಿದ್ರೆ ಇಲ್ಲ, ಪ್ರಧಾನಮಂತ್ರಿ ಏನು ಕೆಲಸನೇ ಇಲ್ಲ ಇಲ್ಲಿ, ಕೇವಲ ಲೋಕಸಭೆ ಮತ್ತು ರಾಜ್ಯಸಭೆದು. ಇಲ್ಲ, ಮಂಜೂರು ಮಾಡಿದ ಹಣದ ಮೊತ್ತವನ್ನ ಬದಲಾಯಿಸುವ ಅಥವಾ ಅದರ ಉದ್ದೇಶವನ್ನ ಮಾರ್ಪಡಿಸುವ ಯಾವುದೇ ತಿದ್ದುಪಡಿಗಳನ್ನ ತರುವಂತಿಲ್ಲ. ಇದು ಆನ್ಸರ್ C ಹೇಳಕತ್ತೈತಿ. ಇದು ಆರ್ಟಿಕಲ್ 114 ಉಪಬಂಧ 2 ಸ್ಪಷ್ಟಪಡಿಸ್ತೀವಿ. ಏನಂತೇಳಿ? ಮಂಜೂರು ಮಾಡಿದ ಹಣದ ಮೊತ್ತವನ್ನ ಬದಲಾಯಿಸುವ, ಅದರ ಗಮ್ಯಸ್ಥಾನವನ್ನ ಬದಲಾಯಿಸುವ ಯಾವುದೇ ತಿದ್ದುಪಡಿಗಳನ್ನ ತಗೊಂಡ್ ಬರುವಂತಿಲ್ಲ ಅಂತ. ಒಂದು ವೇಳೆ ನೀನು ತಿದ್ದುಪಡಿ ತಗೊಂಡ್ಬರಕತ್ತಿದ್ದಿ ಅಂತಂದ್ರೆ ಆ ತಿದ್ದುಪಡಿ ಅಡ್ಮಿಸಿಬಲ್, ಸ್ವೀಕಾರ ಹೌದು ಅಲ್ಲೋ ಅಂತೇಳಿ ನಿರ್ಧಾರ ಮಾಡೋರು ಸ್ಪೀಕರು. ಅಂದ್ರೆ ಇಲ್ಲಿಗೆ ಈ ಆನ್ಸರ್ ಕರೆಕ್ಟ್ ಅಂತ ಅನಿಸ್ತೈತಿ. ಒಟ್ಟ ನೀವು ತಿದ್ದುಪಡಿ ತಗೊಂಡ ಬರಂಗಿಲ್ಲ. ಒಂದ್ ವೇಳೆ ತಗೊಂಡ್ಬರೋರು ಇದ್ರಿ ಅಂತಂದ್ರೆ ಅದು ಅಡ್ಮಿಸಿಬಲ್ ಹೌದು ಅಲ್ಲೋ ಅಂತೇಳಿ ನಿರ್ಧಾರ ಮಾಡೋರು ಯಾರು? ಲೋಕಸಭೆ ಸ್ಪೀಕರ್. ಗೊತ್ತಿರಬೇಕು. ಇಲ್ಲ, ಏಕೆಂದರೆ ಇದನ್ನು ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಮಂಡಿಸಲಾಗುತ್ತದೆ ಅಂತ. ಕೇವಲ ರಾಜ್ಯಸಭೆಯಲ್ಲಿ ಮಂಡನೆ ಮಾಡ್ತಕ್ಕಂಥ ಕೆಲವೊಂದಿಷ್ಟು ವಿಷಯಗಳನ್ನು ಹೊರತುಪಡಿಸಿದ್ರೆ ಇನ್ಯಾವುದೇ ವಿಷಯಗಳು ಕೇವಲ ರಾಜ್ಯಸಭೆಯಲ್ಲಿ ಮಾತ್ರ ಮಂಡನೆ ಮಾಡುವಂತಿಲ್ಲ ಅನ್ನೋ ಪ್ರಕರಣಗಳೇ ಇಲ್ಲ. ಗೊತ್ತಿರಬೇಕು. ಎಲ್ಲಿ ಮಂಡನೆ ಮಾಡ್ತಾರೆ? ಪ್ರತಿಯೊಂದನ್ನ ಲೋಕಸಭೆಯಲ್ಲಿಯೂ ಮಂಡನೆ ಮಾಡ್ತಾರೆ, ಅದು ಗೊತ್ತಿರಬೇಕು. ಕೆಲವೊಂದಿಷ್ಟು ವಿಷಯಗಳಿದಾವೆ, ಆ ವಿಷಯಗಳನ್ನು ಮುಂದೆ ಹೇಳ್ತೀನಿ. ರಾಜ್ಯಸಭೆಯಲ್ಲಿ ಮಾತ್ರ ಮಂಡನೆ ಮಾಡಬೇಕು, ರಾಜ್ಯಸಭೆಗೆ ಅಧಿಕಾರ ಸ್ವಲ್ಪ ಕೊಟ್ಟಾರೆ, ಇಲ್ಲತ್ತಲ್ಲ, ಪೂರ ಖಾಲಿ ಏನ್ ಮಾಡಿಲ್ಲ, ಐತಿ ಒಂದಿಟ್ಟು ಐತಿ ರಾಜ್ಯಸಭೆಗೂ. ಇದನ್ನು ಗೊತ್ತಿರಬೇಕು. ಏನು? ವಿನಿಯೋಗ ವಿಧೇಯಕಕ್ಕೆ ಸಂಸತ್ತಿನಲ್ಲಿ ಯಾವುದೇ ತಿದ್ದುಪಡಿಗಳನ್ನು ತಗೊಂಡ್ಬರ್ಬಹುದನ್ನಂತ ಕೇಳಿದ್ರೆ ಫಸ್ಟ್ನೇದ್ದ ಇಲ್ಲ ಆನ್ಸರ್. ಇದು ಗೊತ್ತಿರಬೇಕು. ಇನ್ನು ಮುಂದಿಂದ ನೋಡೋಣ. ಇನ್ನೊಂದು ಕ್ವಶನ್ ಐತಿ, ಅದನ್ನ ನೋಡಿ ಮಂಗಳಾರತಿ ಮಾಡಿಬಿಡೋಣ. ಇಲ್ಲೊಂದು ಪ್ರಶ್ನೆ ಐತೆ. ನಾವು ವಿನಿಯೋಗ ಕಾಯ್ದೆಯ ಮೂಲಕ ಮಂಜೂರಾದ ಮೊತ್ತಕ್ಕಿಂತ ಹೆಚ್ಚಿನ ಹಣವನ್ನು ಸರ್ಕಾರ ಖರ್ಚು ಮಾಡಬೇಕಾಗಿ ಬಂದರೆ ಏನು ಮಾಡಬೇಕು ಅಂತ. ನೀವು ಅಪ್ರಾಪ್ರಿಯೇಷನ್ ಬಿಲ್ನೊಳಗೆ ಅಮೌಂಟ್ ಸ್ಯಾಂಕ್ಷನ್ ಆಗಿರ್ತೈತಿ, ಆ ಅಮೌಂಟ್ಗಿಂತ ಜಾಸ್ತಿ ಅಮೌಂಟ್ ಅನ್ನು ನೀವು ಖರ್ಚು ಮಾಡಬೇಕಾಗಿ ಬಂತು ಅಂತಂದ್ರೆ ನೀವು ಏನು ಮಾಡಬೇಕು ಅಂತ ಕೇಳ್ತಾರ ಅವರು. ರಾಷ್ಟ್ರಪತಿಗಳು ತಮ್ಮ ಸ್ವಂತ ಅಧಿಕಾರದ ಮೇಲೆ ಸುಗ್ರೀವಾಜ್ಞೆ ಹೊಡಿಸುತ್ತಾರೆ ಅಂತ ಕೇಳಿದ್ರೆ ಸುಗ್ರೀವಾಜ್ಞೆ ಹೊಡಿಸುವ ವಿಷಯಗಳೇ ಬೇರೆ ಅದಾವ. ಅವ್ರನ್ನ ಆರ್ಟಿಕಲ್ 123 ಚರ್ಚೆ ಮಾಡುವಾಗ ಚರ್ಚೆ ಮಾಡೋಣ. ಇದಂತೂ ತಪ್ಪ ಆನ್ಸರ್ ಅಂತ ಗೊತ್ತಾಗೈತೆ. ಇನ್ನು ಸಂಸತ್ತಿನ ಅನುಮತಿ ಇಲ್ಲದೆ ಸರ್ಕಾರವು ನೇರವಾಗಿ ಹಣವನ್ನ ಬಳಸಬಹುದಾ ಅಂತ ಕೇಳಿದ್ರೆ ಇಲ್ಲ. ಸಂಸತ್ತಿನ ಅನುಮತಿ ಇಲ್ಲದೆ ನೇರವಾಗಿ ಹಣ ಬಳಸಾಕತ್ತಿತ್ತು ಅಂತಂದ್ರೆ ಬಜೆಟ್ ಯಾಕ, ಅಪ್ರಾಪ್ರಿಯೇಷನ್ ಬಿಲ್ ಯಾಕ, ಯಾವುದೋ ಅವಶ್ಯಕತೆನೇ ಇಲ್ಲ. ಅಪ್ಪನ ಅನುಮತಿ ಇಲ್ಲದೆ ನೀನು ದುಡ್ಡು ಬಳಸಾಕತ್ತಿದ್ದಿ ಅಂತಂದ್ರೆ ಅಪ್ಪಗೆ ಯಾಕೆ ನೀನು ಕೇಳ್ಕೋಬೇಕು? ಹೌದಿಲ್ಲ? ಅಪ್ಪ ಅಂತಂದ್ರೆ ಇಲ್ಲಿ ಲೋಕಸಭೆ ನೆನಪಲ್ಲಿ ಇರ್ಬೇಕ.
ಏನು ಸಂಸತ್ತಿನ ಅನುಮತಿ ಇಲ್ಲದೆ ಸರ್ಕಾರ ನೇರವಾಗಿ ಹಣವನ್ನ ಬಳಸುವಂತಿಲ್ಲ ಬರೀತಾರೆ. ಏನು ಆರ್ಟಿಕಲ್ 114 ಸಂಸತ್ತಿನಿಂದ ಪಾಸ್ ಮಾಡಲಾಗಿರ್ತಕ್ಕಂಥ ಅಪ್ರಾಪ್ರಿಯೇಷನ್ ಬಿಲ್ನ ಹೊರತಾಗಿ ಯಾವುದೇ ಹಣವನ್ನ ಏನ್ ಮಾಡಂಗಿಲ್ಲ, ಸಂಚಿತ ನಿಧಿಯಿಂದ ಬಳಸಲು ಬರುವುದಿಲ್ಲ. ಆರ್ಟಿಕಲ್ 114 ಉಪಬಂಧ 3 ಕ್ಲಿಯರ್ ಮಾಡ್ತೀವಿ. ಸಬ್ಜೆಕ್ಟ್ ಟು ಕಂಡೀಷನ್ ಏನು, ಆರ್ಟಿಕಲ್ 115 ಮತ್ತು ಆರ್ಟಿಕಲ್ 116 ಈ ಎರಡು ವಿಧಿಗಳ ಷರತ್ತುಗಳಿಗೆ ಒಳಪಟ್ಟಂತೆ ಸಂಚಿತ ನಿಧಿಯಿಂದ ಹಣವನ್ನ ಬಳಕೆ ಮಾಡಕ್ ಬರಂಗಿಲ್ಲ ಎಲ್ಲಿವರೆಗೂ ಅಪ್ರಾಪ್ರಿಯೇಷನ್ ಬಿಲ್ ಪಾಸ್ ಆಗದ ಹೊರತು. ಇದು ಗೊತ್ತಿರಬೇಕು. ಇನ್ನು ಮುಂದಿನ ವರ್ಷದ ಬಜೆಟ್ ನಲ್ಲಿ ಮೊತ್ತವನ್ನು ಹೊಂದಾಣಿಕೆ ಮಾಡಲಾಗುತ್ತದೆ. ಅದಕ್ಕೆ ಏನು ಸಂಬಂಧನೇ ಇಲ್ಲ. ಮುಂದಿನ ವರ್ಷಕ್ಕೆ ಈ ವರ್ಷಕ್ಕೆ ಈ ವರ್ಷ ನಿನಗೆ ಮಾಡಲಾಗಿರ್ತಕ್ಕಂಥ ವೆಚ್ಚ ಕೊಟ್ಟಿರ್ತಕ್ಕಂಥ ವೆಚ್ಚವನ್ನ ಕೊಟ್ಟಿರ್ತಕ್ಕಂಥ ದುಡ್ಡನ್ನ ನೀನು ಖರ್ಚು ಮಾಡ್ಲಿಲ್ಲ ಅಂತಂದ್ರೆ ಅದು ಲ್ಯಾಪ್ಸ್ ಆಗ್ತೈತಿ. ಇದಕ್ಕೊಂದು ಟರ್ಮ್ ಬರ್ತೈತಿ, ಏನು ಜನವರಿ ಫೆಬ್ರವರಿ ಮಾರ್ಚ್ನೊಳಗೆ ಏನ್ ಮಾಡ್ತಾರೆ ಅಂದ್ರೆ ವರ್ಷ ಪೂರ್ತಿ ಮಾಡ್ಲಾರದ ಕೆಲಸಗಳನ್ನೆಲ್ಲ ಮಾಡಕ್ ಶುರು ಮಾಡ್ತಾರೆ. ಯಾಕಂದ್ರೆ ಮಾರ್ಚ್ಗೆ ಇಯರ್ ಎಂಡ್ ಮುಗಿದು ಹೋಗ್ಬಿಡ್ತೈತಿ. ಅವಾಗ ಇದ್ದ ದುಡ್ಡೆಲ್ಲ ಮತ್ತೆ ವಾಪಸ್ ಗೌರ್ಮೆಂಟ್ ಹೋಗ್ತದ. ಅದಕ್ಕೆ ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲರೂ ಬರ ಖರ್ಚು ಮಾಡಕ್ ಶುರು ಮಾಡ್ತಾರೆ. ಅಂದ್ರೆ ಅದನ್ನ ಮಾರ್ಚ್ ರಷ್ಯಾ ಫೆಬ್ರವರಿ ಮಾರ್ಚ್ ರಷ್ಯಾ ಅಂತ ಕರಿತೀವಿ. ಒಟ್ಟ ಇಲ್ಲದ ಕೆಲಸಗಳೆಲ್ಲ ಫೆಬ್ರವರಿ ಮಾರ್ಚ್ನಾಗ ಮಾಡಕ್ ಶುರು ಮಾಡ್ಬಿಡ್ತಾರೆ. ಯಾಕಂದ್ರೆ ದುಡ್ಡು ವಾಪಸ್ ಹೋಗೈತಿ. ವರ್ಷ ಪೂರ್ತಿ ಏನು ಮಾಡಿರಂಗಿಲ್ಲ. ಹೌದಾ? ಅದನ್ನ ಮುಂದಿನ ವರ್ಷಕ್ಕೆ ಹೊಂದಾಣಿಕೆ ಮಾಡಕ ಬರಂಗಿಲ್ಲ. ಏನ್ ಮಾಡ್ತಾರೆ, ಆ ದುಡ್ಡು ವಾಪಸ್ ಆಗಿ ಗೌರ್ಮೆಂಟ್ಗೆ ಹೋಗಿರ್ಬೇಕು, ಗೊತ್ತಿರ್ಬೇಕು. ಇನ್ನ ಇಲ್ಲಿ ಒಂದ್ ಐತಿ ನೋಡ, ಇದು ನಾಟಕದ ಮೇನ ಪಾತ್ರಧಾರ. ವಿಧಿ 115 ಅಡಿಯಲ್ಲಿ ಪೂರಕ, ಹೆಚ್ಚುವರಿ ಅಥವಾ ಅಧಿಕ ಅನುದಾನದ ವಿಧೇಯಕವನ್ನ ತರಲಾಗ್ತೈತೆ. 100%. ನಾ ಆಗಲೇ ಹೇಳಿದ್ವಲ್ಲ ಏನಂತೇಳಿ, ನಿನಗೆ ಪ್ಲಾನಿಗೆ ಕೊಟ್ಟಿರ್ತಕ್ಕಂಥ ಅಮೌಂಟ್ ಯಾವುದೋ ಕಾರಣಗಳಿಂದ ಅದು ಎಕ್ಸೆಸ್ ಆಯ್ತು ಅಂತಂದ್ರೆ ಅದನ್ನ ಎಡಿಷನಲ್ ಗ್ರಾಂಟ್ ಸಲುವಾಗಿ ಒಂದು ವಿಧೇಯಕವನ್ನ ನೀನು ಮಂಡನೆ ಮಾಡಬೇಕು. ಎಡಿಷನಲ್ ಗ್ರಾಂಟ್ ಪಾಸ್ ಆಗಿ ಬಂತು ಅಂತಂದ್ರೆ ನೀನು ಸಂಚಿತ ನಿಧಿಯಿಂದ ಹಣವನ್ನ ಪಡಿಬಹುದು. ಅಂದ್ರೆ ಇಷ್ಟ, ಗೌರ್ಮೆಂಟ್ ಏನೇನಕ್ಕೆ ಎಲ್ಲದಕ್ಕೂ ಖರ್ಚು ಮಾಡ್ತೈತಿಲ್ಲ, ಆ ಖರ್ಚು ಮಾಡ್ತಕ್ಕಂಥ ಹಣವನ್ನ ಸಂಚಿತ ನಿಧಿಯಿಂದ ಪಡ್ಕೋಬೇಕು. ಸಂಚಿತ ನಿಧಿಯಿಂದ ಹಣವನ್ನು ಪಡ್ಕೋಬೇಕು ಅಂತಂದ್ರೆ ಒಂದು ಮಸೂದೆ ಬೇಕೇ ಬೇಕು, ಒಂದು ಮಸೂದೆ ಪಾಸ್ ಆಗ್ಲೇಬೇಕು, ಒಂದು ಕಾಯ್ದೆ ಬರಲೇಬೇಕು. ಅಪ್ರಾಪ್ರಿಯೇಷನ್ ಬಿಲ್ ಮೂಲಕ ಬತ್ತು ಅಂತಂದ್ರೆ ಡಿಮ್ಯಾಂಡ್ಸ್ ಫಾರ್ ಗ್ರಾಂಟ್ಸ್ ನಿನಗೇನು ಸ್ಯಾಂಕ್ಷನ್ ಮಾಡಿರ್ತಾರೆ ಅದ್ರ ಮೂಲಕ ಬತ್ತು ಅಂತಂದ್ರೆ ವೆಲ್ ಅಂಡ್ ಗುಡ್. ಎಕ್ಸೆಸಿವ್ ಗ್ರಾಂಟ್ ಅನ್ನ ಕೇಳಕತ್ತಿದ್ದಿ ಅಂತಂದ್ರೆ ಅದು ಆರ್ಟಿಕಲ್ 115 ಅಡಿಯಲ್ಲಿ. ಇನ್ನು ವೋಟ್ ಅಕೌಂಟ್ ಬತ್ತು ಅಂದ್ರೆ ಅದು ಆರ್ಟಿಕಲ್ 116 ಅಡಿಯಲ್ಲಿ. ಇದು ನಿಮಗೆ ಗೊತ್ತಿರಬೇಕು. ಇದಿಷ್ಟು ಮಾಹಿತಿ ಆರ್ಟಿಕಲ್ 114 ಬಗ್ಗೆ. ಈ ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿತ್ತು ಈ ಮಾಹಿತಿನ ಎಲ್ಲರಿಗೂ ಶೇರ್ ಮಾಡ್ರಿ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಲೈಕ್ಸು ಕಮೆಂಟು ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 115 ಬಗ್ಗೆ ಡಿಸ್ಕಷನ್ ಮಾಡೋಣ. ಭಾರಿ ಇಂಟ್ರೆಸ್ಟಿಂಗ್ ಟಾಪಿಕ್ ಅದು ಮತ್ತು ಭಾರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ದಿ ಪರ್ಪಸ್ ಆಫ್ ದಿ ಕಾಂಪಿಟೇಟಿವ್ ಎಕ್ಸಾಮಿನೇಷನ್. ಅದು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಅತಿ ಉತ್ತಮವಾಗಿರ್ತಕ್ಕಂಥ ಟಾಪಿಕ್ ಅದು. ಪಠ್ಯ ಭಾರಿ ಚಂದ ಡಿಸ್ಕಷನ್ ಮಾಡೋಣ, ಅದೇನಿಲ್ಲ. ಅವು ಒಂದಕ್ಕೊಂದು ಭಾರಿ ಲಿಂಕ್ ಅದಾವು. ನೀವು ಡಾಟ್ ಅನ್ನ ಕನೆಕ್ಟ್ ಮಾಡೋದನ್ನ ಕಲಿಬೇಕು. ಡಾಟ್ ಕನೆಕ್ಟ್ ಮಾಡಿದಾಗ ಸುಂದರವಾದ ಆಕೃತಿ ಬರ್ತೈತಿ. ಅದೇ ಕಾಂಪಿಟೇಟಿವ್ ಎಕ್ಸಾಮ್ ಅಂತ ಕರಿತೀವಿ ನಾವು ಒಂದಕ್ಕೊಂದು ಸಂಬಂಧ ಇಲ್ದಂಗೆ ಓದಬಾರ್ದು. ಪ್ರತಿಯೊಂದು ವಿಷಯದಿಂದ ವಿಷಯಕ್ಕೂ ಸಂಬಂಧ ಇರ್ತೈತಿ, ಬಟ್ ಟಾಪಿಕ್ ದಿಂದ ಟಾಪಿಕ್ಗೂ ಕನೆಕ್ಟೆಡ್ ಇರ್ತೈತಿ. ಅದನ್ನ ಬಿಟ್ಟು ನಾವು ಏನು ಮಾಡಕ್ ಬರೋದಿಲ್ಲ. ನಾ ಹೇಳಿದ್ವಲ್ಲ, ಈಗ ನಾವು ಎಲ್ಲಿಡ್ದ ಓದಕತ್ತೀವಿ ಅಂದ್ರೆ 107ರಿಂದ ಸಂವಿಧಾನದ ವಿಧಿ 107ರಿಂದ ಓದಕತ್ತಿದ್ವಿ. ಪ್ರತಿಯೊಂದು ಒಂದಕ್ಕೊಂದು ರಿಲೇಟೆಡ್ ಅದು. ಅದು ಪ್ರತಿ ಸಲ ರಿವಿಷನ್ ಮಾಡಿದಾಗ ಅದು ಹತ್ತೈತಿ. ಈ ಕ್ವಶನ್ಗಳನ್ನ ಏನು ಕೇಳಕತ್ತಾರ ಅಂತಂದ್ರೆ ಸ್ಟೇಟ್ಮೆಂಟ್ಗಳ ಬಗ್ಗೆ ಕೇಳಕತ್ತಾರೆ. ಈಗ ಒಂದು 3-4 ಸ್ಟೇಟ್ಮೆಂಟ್ ಕೊಟ್ಟು 2 ಸ್ಟೇಟ್ಮೆಂಟ್ಗಳು ಸರಿ, 3 ಸ್ಟೇಟ್ಮೆಂಟ್ಗಳು ಸರಿ, ಈ ರೀತಿ ಕೇಳಕತ್ತಾರೆ. ಆವಾಗ ನಿಮಗೆ ಪ್ರತಿಯೊಂದು ಸ್ಟೇಟ್ಮೆಂಟ್ಗಳ ಬಗ್ಗೆ ಜ್ಞಾನ ಇರಲೇಬೇಕಾಗ್ತೈತಿ. ಹೌದಾ? ಇದು ಸ್ವಲ್ಪ ಅಪ್ಡೇಟ್ ಆಗಿರ್ತಕ್ಕಂಥ ವರ್ಷನ್. ಇದು ಕಾಂಪಿಟೇಟಿವ್ ಎಕ್ಸಾಮ್ಗೆ ಅಪ್ಡೇಟ್ ಆಗಿರ್ತಕ್ಕಂಥ ವರ್ಷನ್. ಇದ್ರ ಬಗ್ಗೆ ನೀವು ಗಮನ ಕೊಡಬೇಕಾಗ್ತೈತಿ. ಇರ್ಲಿ, ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 115 ಬಗ್ಗೆ ಚರ್ಚೆ ಮಾಡೋಣ. ಅಲ್ಲಿವರೆಗೂ ಆರಾಮಾಗಿ ಓದ್ರಿ. ಮುಂದಿನ ವಿಡಿಯೋದಲ್ಲಿ 115 ಬಗ್ಗೆ ಚರ್ಚೆ ಮಾಡೋಣ. ಧನ್ಯವಾದಗಳು. ಜೈ ಹಿಂದ್.